आप सबको नमस्ते। फिर एक बार आप सबके लिए स्वागत है। 8वीं कक्षा के तीसरा गद्य पाठ मेरा देश मेरी माँ के लिए। तो हम पिछले पीरियड में या अवधि में देखे थे कि ये मेरा देश और मेरी माँ पाठ का पूरा वाचन किए थे। मतलब पढ़ने का कौशल जो था उसको जानने की कोशिश की थी। तो अब हम उसमें निहित मूल्यों को उसके साथ साथ ही व्याकरणिक अंशों को देखने के लिए थोड़ा सा कोशिश करेंगे। ನೋಡಿ ಮಕ್ಕಳೇ, ನಾವು ಕಳೆದ ಪೀರಿಯಡ್ನಲ್ಲಿ ಮೇರಾ ದೇಶ್ ಮೇರಿ ಮಾ ಪಾಠದ ಒಂದು ವಾಚನವನ್ನು ಮಾಡಿದ್ವಿ. ಆದರ್ಶ ವಾಚನ ಅಥವಾ ಒಂದೊಂದು ಕರಣಿ ವಾಚನ ಮಾಡಿದ್ವಿ. ನೀವೆಲ್ಲ ಅದನ್ನು ಗಮನಿಸಿದ್ರಿ. ಬಹುಶಃ ನೀವು ಕೂಡ ಅದನ್ನು ಮತ್ತೆ ಮತ್ತೆ ಓದ್ಕೊಂಡು ಅಭ್ಯಾಸ ಮಾಡಿದ್ರಿ ಅಂತ ಭಾವಿಸ್ಕೊಂಡಿದ್ದೇನೆ. ಮಾಡಬೇಕು ಕೂಡ. ನಾನು ಕಳೆದ ಪೀರಿಯಡ್ ಹೇಳಿದ ಹಾಗೆ ಈ ಭಾಷೆ ಅನ್ನುವಂಥದ್ದು ನೀವು ಪದೇ ಪದೇ ಪ್ರಯತ್ನದಿಂದ ಮಾತ್ರ ಬರುತ್ತದೆ ಹೊರತು ಕೇವಲ ಬರೆಯೋದು ಓದೋದ್ರಿಂದ ಬರೋದಿಲ್ಲ. ಅದು ನೀವು ಅದನ್ನು ತಪ್ಪೋ ಸರಿನೋ ಅದನ್ನು ಉಚ್ಚಾರಣೆ ಮಾಡಬೇಕು, ಅನುಭವಿಸ್ಬೇಕು. ಆಗ್ಲೇ ಆ ಭಾಷೆ ನಿಮ್ಮ ಹಿಡಿತಕ್ಕೆ ಬರುವಂಥದ್ದು. ನಾವು ಕಳೆದ ಬಾರಿ ಅದನ್ನು ಓದಿದ್ದಲ್ದೇ ಅಲ್ಲಿರುವಂಥ ಹೊಸ ಶಬ್ದಗಳನ್ನು ಕೂಡ ಗಮನಿಸಿದ್ವಿ, ಆ ಶಬ್ದಾರ್ಥಗಳನ್ನು ಕೂಡ ಗಮನಿಸಿದ್ವಿ. ಮತ್ತು ಕೆಲವು ಟಿಪ್ಪಣಿ ಅಂದ್ರೆ ಅಲ್ಲೊಂದು ಶಬ್ದ, ಒಂದೆರಡು ಶಬ್ದ ವಿಶೇಷವಾಗಿ ಬಂದವು. ಇಚ್ಚೋಗಿಲಿನ ಹಾರ ಅಂತ ಬಂತು. ಹಂಗಂದ್ರೆ ಏನು, ಅದು ಎಲ್ಲಿದೆ ಅಂತ ಗಮನಿಸಿದ್ವಿ. ಹಾಗೆ ಮೇಜರ್ ಆಶಾರಾಮ್ ತ್ಯಾಗಿ ಅವ್ರ ಬಗ್ಗೆನೂ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ನೋಡಿ, ಈಗ सन 1965 की एक शाम हर तरफ शांति का वातावरण था, किसी तरह की कोई आशंका नहीं थी. ಇದು ಮೊದಲ ಅನುಚ್ಛೇದ. ಇದು ಏನ್ ಹೇಳುತ್ತಪ್ಪ ಇದು ಅಂತ ಹೇಳಿದ್ರೆ, सन 1965, ಸನ್ ಅಂದ್ರೆ ಕ್ರಿಸ್ತ ಶಕ, 1965 1965ರ ಒಂದು ಸಂಜೆ, ಶಾಮ್ ಸಂಜೆ. ಇದು ವಿರುದ್ಧ ಶಬ್ದ ಏನಾಗುತ್ತೆ, ಸುಬಹ ಅಥವಾ ಸಬೇರ ಅಥವಾ ಭೋರ್ ಅಂತಾನು ಕೂಡ ಕರೀತಾರೆ. ಭೋರ್ ಅಂದ್ರೆ ಮುಂಜಾನೆ ಅಂತ, ಶಾಮ್ ಅಂದ್ರೆ ಅದರ ತದ್ವಿರುದ್ಧ ಸಮಯ, ಸಂಜೆ, ಮುಸ್ಸಂಜೆ ಅಂತ. ಹರ್ ತರಫ್ ಎಲ್ಲ ಕಡೆಗೂ, ಹರ್ ತರಫ್ ಅಂದ್ರೆ ಎಲ್ಲ ಕಡೆಗೂ, ಸುತ್ತಲೂ ಕೂಡ ಶಾಂತಿಕ ವಾತಾವರಣ ಥಾ, ಶಾಂತಿಯ ವಾತಾವರಣವಿತ್ತು. ಇದು ಎಲ್ಲಿ, ಯಾವ ಮಾತನ್ನ, ಈ ಮಾತನ್ನ ಎಲ್ಲಿ ಹೇಳಲಾಗ್ತಾ ಇದೆಯಪ್ಪ ಅಂದ್ರೆ ಗಡಿಯಲ್ಲಿ, ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿನಲ್ಲಿ 1965ರ ಸಂಜೆ ಎಂದಿನಂತೆ ಅತ್ಯಂತ ಪ್ರಶಸ್ತವಾಗಿತ್ತು, ಶಾಂತಿಯಿಂದ ಕೂಡಿತ್ತು. ಕಿಸಿ ತರಹಕ್ಕೆ ಕೋಯಿ ಆಶಂಕ ನಹಿತಿ, ಯಾವುದೇ ರೀತಿಯ ಯಾವುದೇ ಆಶಂಕ, ಅನುಮಾನಗಳು ಅಥವಾ ಆತಂಕಗಳು ಇರಲಿಲ್ಲ. ಅಂದ್ರೆ ಮಾಮೂಲಿನಂತೆ ಇತ್ತು. ಯಾವ ಸಣ್ಣ ಸೂಚನೆಯೂ ಕೂಡ ನಮ್ಮ ಭಾರತೀಯ ಸೇನೆಗೆ ಸಿಕ್ಕಿರ್ಲಿಲ್ಲ, ಏನಾದ್ರೂ ಒಂದದು ಅನಾಹುತ ಆಗ್ಬೋದು ಅಂತ. ಅಂದ್ರೆ ಗೂಢಚಾರ ವ್ಯವಸ್ಥೆ ಇದೆಯಲ್ಲ, ಪ್ರತಿಯೊಂದು ದೇಶವೂ ಕೂಡ ಒಂದು ಬಲವಾದಂತ ಒಂದು ಗೂಢಚಾರಿಯ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತದೆ. ಅಂದ್ರೆ ನಮ್ಮ ದೇಶಕ್ಕಾಗಬಹುದ ಅನಾಹುತಗಳನ್ನ ಮೊದಲೇ ಗ್ರಹಿಸಿಕೊಂಡು ಅದಕ್ಕೆ ತಕ್ಕನಾದಂತ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಮಾಹಿತಿಗಳು ಬೇಕಾಗುತ್ತೆ. ಅಂತ ಮಾಹಿತಿಯನ್ನು ಒದಗಿಸುವಂತ ಒಂದು ಗೂಢಚಾರ ಕೇಂದ್ರನು ಕೂಡ ಯಾವ ಸಂದೇಶಗಳು ಕೂಡ ಬಂದಿರಲಿಲ್ಲ. ಎಂದಿನಂತೆ ಆರಾಮವಾಗೇ ಇತ್ತು. ನೋಡಿ ಇಲ್ಲಿ ಅಲ್ಲೊಂದು ಚಿತ್ರ ಬಂದಿದೆ. ನೋಡಿ ಇಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಅತ್ಯಂತ ಪ್ರಶಸ್ತವಾಗಿ ಶಾಂತವಾದಂತ ವಾತಾವರಣ, ಗಡಿಯಲ್ಲಿನ ವಾತಾವರಣ. ಅದು ನೋಡಿದ್ರೆ ದೃಶ್ಯ ಅತ್ಯಂತ ಶಾಂತಿ ಸಮಾಧಾನಕ್ಕೆ ಅದು ಹೇಳಿ ಮಾಡಿಸಿದ ಜಾಗ ಅಂತ ಅನ್ಸಂಗಿದೆ. ಆವಾಗ ಏನಾಯ್ತು ನೋಡಿ, ಇನ್ನೊಂದು ಚಿತ್ರ ಇದೆ ನೋಡಿ ಇಲ್ಲಿ. ಆ ಸಂದರ್ಭದಲ್ಲೇ ಈ ಮಾಮೂಲಿ ಸೈನಿಕರು ಯಾವುದೇ ಯುದ್ಧದ ಸಂದರ್ಭ ಅಲ್ಲದೆ ಇದ್ದಾಗ ಏನ್ ಮಾಡ್ತಾರೆ, ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ತಿರ್ತಾರೆ. ಅವರು ಯುದ್ಧ ಇಲ್ಲ ಅಂತ ತಕ್ಷಣಕ್ಕೆ ಅವರು ಮಲ್ಕೊಳ್ಳೋದಿಲ್ಲ. ಸೈನಿಕರು ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೊಂದು ಟೈಮ್ ಟೇಬಲ್ ಶೆಡ್ಯೂಲ್ ಆಗಿರ್ತದೆ. ಬೆಳಗಿನ ಜಾವ ಅವರು ಬಹಳ ಕಠಿಣವಾದಂತಹ ಸಮಯ, ಅವ್ರದ್ದು ಕಠಿಣವಾದಂತಹ ಟೈಮ್ ಟೇಬಲ್. ಅವರು ಬೆಳಿಗ್ಗೆ ಸಾಮಾನ್ಯವಾಗಿ 4:15 ಗಂಟೆಗೆ ಎದ್ದಾಡಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಕೆಲವು ನಿತ್ಯ ಅವ್ನು ಮಾಡ್ಬೇಕಾದಂಥ ಎಕ್ಸಸೈಸ್ಗಳು ಇರ್ತದೆ ಅವ್ರಿಗೆ, ಅದನ್ನ ಮಾಡಲೇಬೇಕು ಅವರು. ಹಾಗೆ ಮಾಡ್ಕೊಂಡು ಸಂಜೆ ಎಲ್ಲರೂ ಸೇರ್ಕೊಂಡು ಒಂದು ಯಾವ ಮುಂದೇನು ಮಾಡ್ಬೇಕು ಅನ್ನೋದನ್ನು ಅವರು ಚರ್ಚೆ ಮಾಡ್ತಿರ್ತಾರೆ. ಹಾಗೆ ಆ ಬೆಟಾಲಿಯನ್ನರು ಒಂದು ಶಾಂತಿಯಿಂದನೇ ಆರಾಮಾಗಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ದಿನನಿತ್ಯದ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರೋದನ್ನ ಆಫೀಸ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದೀವಿ ನಾವು. ಹೀಗಿರ್ಬೇಕಾದ್ರೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮುಂದೇನು ಬರ್ತದಲ್ಲಿ, ತಭಿ ಆಗಲೇ, ಅಂದ್ರೆ ಯಾವ ಅನುಮಾನಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ ಆಗಲೇ ದುಶ್ಮನೋನೆ, ದುಶ್ಮನ್ ಅಂದ್ರೆ ಶತ್ರು, ಇದು ಪರ್ಯಾಯವಾಚಿ ಶಬ್ದ. ಅದು ದುಶ್ಮನ್ ಶತ್ರು ಅಂತ ಹೇಳಿ. ವಿರುದ್ಧ ಶಬ್ದ ಏನಾಗುತ್ತೆ, ಮಿತ್ರ. ದುಶ್ಮನ್ ಮಿತ್ರ ಆಗುತ್ತೆ. ಭಾರತ್ ಪರ ಆಕ್ರಮಣ ಕರ್ದಿಯ, ಭಾರತದ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ ಶತ್ರುಗಳು. ಅಂದ್ರೆ
ಯಾವ ಸಣ್ಣ ಸೂಚನೆಯೂ ಇಲ್ಲದೆ ಇದ್ದಕ್ಕಿದ್ದಂತೆ ಆಕ್ರಮಣವನ್ನು ಶುರು ಮಾಡ್ತಾರೆ. ಅಚಾನಕ್ ಹುಯೇ ಇಸ್ ಹಮ್ಲೆನೆ ಭಾರತೀಯ ಸೇನಾ ಕೋ ಚೌಂಕಾ ದಿಯಾ. ಅಚಾನಕ್ ಇದ್ದಕ್ಕಿದ್ದಂತೆ ಹುಯೇ ಆದಂತಹ ಇಸ್ ಹಮ್ಲೆನೆ, ಹಮ್ಲೆ ಅಂತ ನಾವು ಕಳೆದ್ಬಿಟ್ಟು ಗಮನಿಸಿದೀವಿ ಶಬ್ದಾರ್ಥದಲ್ಲಿ. ಏನು ಹಮ್ಲೆ ಅಂದ್ರೆ ಆಕ್ರಮಣ. ಈ ಆಕ್ರಮಣವು ಭಾರತೀಯ ಸೇನಾಕೋ ನಮ್ಮ ಭಾರತೀಯ ಸೈನ್ಯಕ್ಕೆ ಚೌಂಕಾದಿಯಾ ಚಗಿತರನ್ನಾಗಿ ಮಾಡ್ತತೆ, ಒಂದು ಗಾಬರಿಯನ್ನು ಹುಟ್ಟಿಸುತ್ತೆ, ಆತಂಕವನ್ನು ಹುಟ್ಟಿಸುತ್ತೆ. ನೋಡಿ ಇಲ್ಲಿ ಇದ್ದಕ್ಕಿದ್ದಂಗೆ ಆ ಫಿರಂಗಿಯಿಂದ ಗುಂಡು ಹಾರಿ ಬರ್ತದೆ ನಮ್ಮ ಗಡಿ ಒಳಗಡೆ. ಇವರು ಆರಾಮಾಗಿದ್ರು, ಯಾವ ಅನುಮಾನವೂ ಕೂಡ ಇರಲಿಲ್ಲ. ಆಗ ಚುಟ್ಟಿಯಾ ಬಿತಾನೆ ಅಪನೆ ಘರ್ ಗಯೇ, ಇಂಥ ಆತಂಕದ ವಾತಾವರಣ ನಿರ್ಮಾಣ ಆದ ಕೂಡಲೇ ಚುಟ್ಟಿಯಾ ಬಿತಾನೆ ರಜೆಗಳನ್ನು ಕಳೆಯಲು, ಬಿತಾನೆ ಅಂದ್ರೆ ಕಳೆಯಲು, ಚುಟ್ಟಿ ಚುಟ್ಟಿ ಪತ್ರಲಿಕ್ಕೆ ಅಂತ ಬರುತ್ತಲ್ಲ ಅಲ್ಲಿ ನಿಮಗೆ ನೋಡಿದ್ರಿ ನೀವು, ಚುಟ್ಟಿ ಚಿಟ್ಟಿ ಬೇರೆ, ಚಿಟ್ಟಿ ಅಂದ್ರೆ ಪತ್ರ, ಚುಟ್ಟಿ ಅಂತ ಹೇಳಿದ್ರೆ ರಜೆ, ರಜೆಯನ್ನು ಕಳೆಯಲು ಅಪನೆ ಘರ್ ಗಯೇ ತಮ್ಮ ಮನೆಗಳಿಗೆ ಹೋಗಿದ್ದಂತಹ ಸೈನಿಕೋಂಕೋ ಸೈನಿಕರಿಗೆ ತುರಂತ್ ತಕ್ಷಣ ಇಮಿಡಿಯೇಟ್ ಆಗಿ ವಾಪಸ್ ಆನೆ ಕಾ ಆದೇಶ ಭೇಜಾ ಗಯೇ, ವಾಪಸ್ ಬರುವಂತೆ ತಮ್ಮ ಡ್ಯೂಟಿಗೆ ವಾಪಸ್ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶ ಆರ್ಡರ್ ಭೇಜೆ ಗಯೇ ಭೇಜ್ನ ಕಳಿಸಲಾಯಿತು. ಅಂದ್ರೆ ಅನಿರೀಕ್ಷಿತ ಬೆಳವಣಿಗೆನಲ್ಲಿ ಅಲ್ಲೇನ್ ಮಾಡ್ತಾರೆ, ಆ ಸೈನಿಕರಿಗೆ ರಜಾ ನಿಮ್ಮ ಹಂಗೆ ಇರೋದಿಲ್ಲ. ನೀವೆಲ್ಲ ವಿದ್ಯಾರ್ಥಿಗಳು ದಸರಾ ರಜಾ, ಬೇಸಿಗೆ ರಜಾ, ಹಿಂಗೆ ಗೌರ್ಮೆಂಟ್ ಹಾಲಿಡೇ, ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ, ಬಹಳ ಸಂತೋಷವಾಗಿರ್ತೀವಿ, ನಾವು ಮೈ ಮರ್ತಿರ್ತೀವಿ. ಆದ್ರೆ ನಮ್ಮ ಹಾಗೆ ಸೈನಿಕರು ಮಕ್ಕಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಬ್ಬ ಅಂತೇಳಿ ಅವರೆಲ್ಲರೂ ರಜೆ ಮಾಡಕ್ ಬರೋದಿಲ್ಲ, ರಜೆ ಅಂತೇಳಿ ವಾಪಸ್ ಬರಕ್ ಬರೋದಿಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವರ್ಷದ 364 ದಿನಗಳು 24x7 24 ಗಂಟೆನೂ ಕೂಡ ಕಾವಲು ಕಾಯ್ಬೇಕಾಗುತ್ತೆ. ಅದು ಚಳಿ ಇರ್ಲಿ, ಮಳೆ ಇರ್ಲಿ, ರಾತ್ರಿ ಇರ್ಲಿ, ಬಿಸಿಲಿರ್ಲಿ, ಹಗಲಿರ್ಲಿ, ಏನೇ ಇರ್ಲಿ, ಸೈನಿಕರು ಯಾವನ್ನು ಲೆಕ್ಕಿಸದೆ ಕಣ್ಣಲ್ಲಿ ಕಣ್ಣಿಟ್ಟು ಗಡಿರೇಖೆಯನ್ನ ಕಾಯ್ತಾ ಇರ್ತಾರೆ. ಹಾಗಾಗಿ ಹಾಗಿದ್ರೆ ಅವ್ರಿಗೆ ಹೆಂಗೆ ವಿರಾಮ ರಜೆ ಅಂತ ಹೇಳಿದ್ರೆ ಒಂದು ಪ್ರತಿಶತ ಇಷ್ಟು, ಸಾಮಾನ್ಯವಾಗಿ ಒಂದು 15-20% ಸೈನಿಕರನ್ನ ಮಾತ್ರ ಒಂದು ಅವ್ರಿಗೆ ರಜೆ ಒಂದಿನ 2 ದಿನ ಆಗೋದಿಲ್ಲ. ಯಾಕೆಂದ್ರೆ ಆ ತುದಿಯಿಂದ ಈ ತುದಿಗೆ ಅವ್ರ ಊರಿಗೆ ಬರೋಕೆ 2-3 ದಿನ ಗಟ್ಟಲೆ ಬೇಕಾಗುತ್ತೆ. ಅವ್ರು ಪ್ರಯಾಣನೇ 3 ದಿನ ಗಟ್ಟಲೆ ಬೇಕು, ಹೋಗಕ್ಕೆ 3 ದಿನ ಬೇಕು. ಹೆಚ್ಚು ಕಡಿಮೆ ವಾರ 15 ದಿವಸ ಅವ್ರ ಊರನ್ನು ಮುಟ್ಲಿಕ್ಕೆ ಮತ್ತು ವಾಪಸ್ ಹೋಗ್ಲಿಕ್ಕೆ ಆಗುತ್ತೆ. ಹಾಗಾಗಿ 2-3 ತಿಂಗಳುಗಳ ರಜೆಯನ್ನು ಕೊಡ್ತಾರೆ ಅವರಿಗೆ. 2-3 ತಿಂಗಳು ಸುದೀರ್ಘವಾಗಿದ್ದು ಮನೆಯಲ್ಲಿ ಅವರು ಕಷ್ಟ ಸುಖಗಳು ನೋಡ್ಕೊಂಡು ಮತ್ತೆ ವಾಪಸ್ಸು ಹೋಗ್ತಿರ್ತಾರೆ. ಹೀಗೆ ರಜೆಗೆ ಹೋಗಿದಂತಹ ಚುಟ್ಟಿ ಬಿತಾನೆ ಅಪನೆ ಘರ್ ಗಯೇ, ರಜೆಯನ್ನು ಕಳೆಯಲು ತಮ್ಮ ಮನೆಗಳಿಗೆ ಹೋಗಿದ್ದಂತಹ ಸೈನಿಕೋಂಕೋ ಸೈನಿಕರನ್ನ ತುರಂತ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ವಾಪಸ್ ಆನೆಕೋ ಆದೇಶ ದಿಯಾ ಗಯಾ, ತಕ್ಷಣಕ್ಕೆ ಮೆಸೇಜ್ ಹೋಗ್ಬಿಡ್ತದೆ. ಅಲ್ಲಿ ಇರುವಂತಹ ಸೈನಿಕರು ಹೇಳ್ತಾರೆ ಯುದ್ಧವನ್ನ ಅಥವಾ ಆಕ್ರಮಣ ಶುರು ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಹೆಚ್ಚಿನ ಸೈನ್ಯ ಬೇಕಾಗುತ್ತೆ. ಅವ್ರಿಗೆಲ್ಲರಿಗೂ ಟೆಲಿಗ್ರಾಮ್ ಇತ್ತು ಮೊದಲು, ಈಗೆಲ್ಲ ವಾಟ್ಸಪ್ ಇವೆಲ್ಲ ಬಂದಿದೆ. ಅವಾಗ ಮೊದಲು ಟೆಲಿಗ್ರಾಮ್ ಅಂತ ಇತ್ತು, ಬಹಳ ತುರ್ತು ಸಂದೇಶವನ್ನು ಕಳಿಸುವಂತ ಒಂದು ಸಾಧನ ಅದು. ಇತ್ತೀಚೆಗೆ ಅದನ್ನು ರದ್ದುಪಡಿಸಲಾಯಿತು ಟೆಲಿಗ್ರಾಮ್ ಅನ್ನೋದನ್ನ. ಆ ಟೆಲಿಗ್ರಾಮ್ ಮುಖಾಂತರ ಯಾರ್ಯಾರ ಸೈನಿಕರಿದ್ದಾರೆ ಎಲ್ಲ ವಾಪಸ್ ಬರ್ರಿ ಅಂತ ಹೇಳಿ ಕಳಿಸಿದ್ರು. ಚುಟ್ಟಿಯ ಬಿತಾರಹೆ ಭಾರತೀಯ ಸೇನಾಕ್ಕೆ ಹೀಗೆ ರಜೆಯನ್ನು ಕಳೆಯುವ ಭಾರತೀಯ ಸೈನ್ಯದ ಒಬ್ಬ ಒಬ್ಬ ಮೇಜರ್ನಿಗೆ ಜಬ್ ಸೂಚನಾ ಮಿಲಿ, ಯಾವಾಗ ಈ ಸೂಚನೆ ದೊರೆಯುತ್ತದೋ, ಅಂದ್ರೆ ಮೇಜರ್ ಅಂತ ಹೇಳಿದ್ರೆ ಸೈನ್ಯದಲ್ಲಿ ಒಂದು ಪದವಿ, ಒಂದು ಹುದ್ದೆ. ಅದು ಅಂದ್ರೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಇರುತ್ತಲ್ಲ, ಒಂದು ವ್ಯವಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲೊಂದು ವ್ಯವಸ್ಥೆ, ಒಬ್ಬ ಮುಖ್ಯಸ್ಥ. ಈ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ, ಮನೆಯಲ್ಲಿ ಯಾರೋ ಒಬ್ಬ ಮುಖ್ಯಸ್ಥ ತಂದೆನೋ ತಾಯಿನೋ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಕೆಳಗೆ ಮಕ್ಕಳು, ಅವ್ರ ಚಿಕ್ಕಪ್ಪ, ಅವರೆಲ್ಲ ಅವ್ರು ಹೇಳಿದಂಗೆ ಕೇಳುವಂತ ವ್ಯವಸ್ಥೆ ಮಾಡ್ಕೊಳ್ತೀವಲ್ಲ. ಇದೇನಪ್ಪ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲಿಕ್ಕೆ ಬೇಕಾದಂತ ಮಾರ್ಗದರ್ಶಿ ಸೂತ್ರಗಳಿವೆಲ್ಲವೂ ಕೂಡ. ಹಾಗೆ ಎಲ್ಲ ಕಡೆಗೂ ಇರುತ್ತೆ, ಮನೆಯಲ್ಲಷ್ಟೇ ಅಲ್ಲ. ಯಾವುದೇ ಈಗ ನಮ್ಮ ಶಾಲೆ ತಗೊಳ್ರಿ, ಶಾಲೆನಲ್ಲಿ ಏನಿದೆ ಅಲ್ಲಿ ಅಧ್ಯಾಪಕರಿದ್ದಾರೆ, ಆಮೇಲೆ ಮುಖ್ಯೋಪಾಧ್ಯಾಯರಿದ್ದಾರೆ, ಆಮೇಲೆ ಅಲ್ಲಿ ಸೇವಕರು ಇರ್ತಿರ್ತಾರೆ, ಅಟೆಂಡರ್ ಅಂತ ಇರ್ತಾರೆ. ಮತ್ತೆ ಈ ಅಟೆಂಡರು, ಸೇವಕರು, ಆಮೇಲೆ ಸಹಾಯಕ ಅಧ್ಯಾಪಕರು, ಆಮೇಲೆ ಮುಖ್ಯೋಪಾಧ್ಯಾಯರು, ಅವ್ರ ಮೇಲೆ ಇಒಗಳು, ಎಜುಕೇಶನ್ ಆಫೀಸರ್ಗಳು, ಅವ್ರ ಮೇಲೆ ಬಿಒಗಳು, ಅವ್ರ ಮೇಲೆ DDPI, ಅವ್ರ ಮೇಲೆ JD, ಹಿಂಗೆ ಹಂತ ಹಂತವಾಗಿ ಇರುತ್ತಲ್ಲ. ಹಾಗೇನೆ ಸೈನಿಕರಲ್ಲೂ ಕೂಡ ಈ ಸುಮಾರು ಒಂದು 25-30 ಜನದ ಒಂದು ಬೆಟಾಲಿಯನ್ ಅಂತ ಕರೀತಾರೆ, ಅದಕ್ಕೆ ತುಣುಕು ಅಥವಾ ತುಕಡಿ. ಆ ತುಕಡಿಗೆ ಒಬ್ಬ ಮೇಜರ್ನನ್ನ ಮಾಡಿರ್ತಾರೆ, ಒಬ್ಬ ಕ್ಯಾಪ್ಟನ್ ಮಾಡಿರ್ತಾರೆ, ಲೀಡರ್ ಮಾಡಿರ್ತಾರೆ. ಅಂತಹ ಒಬ್ಬ ಲೀಡರ್ಗೆ ಜಬ್ ಸೂಚನಾ ಮಿಲಿ, ಈ ಸೂಚನೆ ಅವನಿಗೂ ಕೂಡ ಟೆಲಿಗ್ರಾಮ್ ಮುಖಾಂತರ ಹೋಯ್ತು, ತಕ್ಷಣ ಬರಬೇಕು ವಾಪಸ್ ಅಂತ. ತೋ ಜಾನೆ ಕಿ ತಯಾರಿ ಕರ್,
ಸೂಚನೆ ಸಿಕ್ಕ ತಕ್ಷಣಕ್ಕೆ ಅವ್ರ ಸಬೂಬು ಹೇಳುವಂತಿಲ್ಲ, ಹೇಳೋದೂ ಇಲ್ಲ. ಯಾಕೆಂದ್ರೆ ಸೈನಿಕರ ಗುಣನೇ ಅಂತದ್ದು. ಒಂದು ಅವರಿಗೆ ಯಾವ ಮೂಲದಿಂದಲಾದ್ರೂ ಕೂಡ ಸುದ್ದಿ ತಿಳಿದ್ರೆ ತಕ್ಷಣಕ್ಕೆ ಅವರಲ್ಲಿ ಹಾಜರಾಗುವಂತ ಒಂದು ಕರ್ತವ್ಯ ಪ್ರಜ್ಞೆ ಹೊಂದಿರ್ತಾರೆ. ಯಾವಾಗ ಈತನಿಗೂ ಕೂಡ ಆ ತರ ಸೂಚನೆ ದೊರೀತೋ ಜಾನೇಕಿ ತಯಾರಿಕರ್, ಹೊರಡುವ ತಯಾರಿ ಮಾಡ್ತಾನ ಅವನು. ಅಂದ್ರೆ ಬ್ಯಾಗಿಗೆಲ್ಲ ರೆಡಿ ಆಗ್ಬೇಕಲ್ಲ. ಇನ್ನು ಮೊನ್ನೆ ಬಂದಿದ್ದ, ಒಂದ್ ಸ್ವಲ್ಪ ದಿವಸ ಆಗಿತ್ತು, ಇನ್ನೊಂದು ವಾರ ಆಗಿತ್ತು, ಇದಕ್ಕಿದ್ದಂಗೆ ಸೂಚನೆ ಬಂತು. ಹಾಗಾಗಿ ಅನಿರೀಕ್ಷಿತ ಬಂದ ಸೂಚನೆಗೆ ಏನ್ ಮಾಡ್ತಾನೆ, ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೊಳ್ತಾನೆ. ಕರ್ ಉನ್ಹೋನೆ ಹಂಗ್ ಮಾಡ್ಕೊಂಡು ಉನ್ಹೋನೆ ಅವನು ಮಾಕೆ ಪೈರ್ ಚೂಕರ್ ಹೊರಡ್ತಾನೆ. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ತಾಯಿಯ ಕಾಲುಗಳನ್ನ ಮುಟ್ಟಿ, ನೋಡಿಲಿ ಈ ಕಡೆ ಒಂದು ಚಿತ್ರದಲ್ಲಿ ಗಮನಿಸಿ ನೋಡಿಲಿ, ತಾಯಿಗೆ ಅವನು ನಮಸ್ಕಾರ ಮಾಡ್ತಾನೆ. ಸಾಮಾನ್ಯವಾಗಿ ಒಂದು ಪದ್ಧತಿ ಇದೆ, ನಾವೆಲ್ಲರೂ ಮನೆಯಿಂದ ಹೊರಗೋದ್ರೆ ಅಥವಾ ಬಹಳ ದಿನಗಳ ಕಾಲ ಅಥವಾ ಏನಾದ್ರು ಒಂದು ಉದ್ಯೋಗಕ್ಕೋ ಅಥವಾ ಏನಾದ್ರು ಕೆಲಸಕ್ಕೆ ಹೋದಾಗ ಮನೆಯಲ್ಲಿರುವಂತ ಹಿರಿಯರಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗುವಂತ ಒಂದು ಅಭ್ಯಾಸ ಇದೆ. ಹಾಗಾಗಿ ಇವನು ಕೂಡ ಯಾವಾಗ ಸೂಚನೆ ಬಂತು, ತಾಯಿಗೆ ಉನ್ಹೋನೆ ಮಾಕೆ ಪೈರ್ ಚೂಕರ್, ಕಾಲುಗಳನ್ನ ಮುಟ್ಟಿ ಪ್ರಣಾಮ್ ಕಿಯಾ, ನಮಸ್ಕಾರವನ್ನ ಮಾಡ್ತಾನೆ. ನೋಡಿ ಇಲ್ಲಿ ಆ ಮೇಜರ್ ನಮಸ್ಕಾರ ಮಾಡೋದನ್ನ ತಾಯಿಗೆ ನಾವು ಗಮನಿಸ್ತಾ ಇದ್ವಿ. ಮಾಕ ಮಮತು ಜಾಗುಟ, ಹಾಗೆ ತಾಯಿಗೆ ನಮಸ್ಕಾರ ಮಾಡಿದಾಗ ಮಾಕ ಮಮತ್ತು, ತಾಯಿಯ ಒಂದು ಪ್ರೀತಿ ಇದೆಯಲ್ಲ, ಮಮತೆ ಇದೆಯಲ್ಲ, ಜಾಗೂಟ ಎಚ್ಚರಿಸ್ತು. ಒಂಥರ ಆಕೆಗೆ ಒಂಥರ ಸಂಕಟ ಆಯ್ತು. ಇದು ಸಂದರ್ಭ ಹೆಂಗಿದೆ, ಮಾಮೂಲಿಯಾಗಿ ಹೋಗ್ತಾ ಇಲ್ಲ ಅವನು, ರಜೆ ಕಳೆದು ವಾಪಸ್ ಹೋಗ್ತಾ ಇಲ್ಲ ಅವನು, ಇದ್ದಕ್ಕಿದ್ದಂಗೆ ಹೊರಟಿದ್ದಾನೆ. ಅದು ಯಾವ ಕಾರಣಕ್ಕೆ, ಯುದ್ಧದ ಘೋಷಣೆ ಆಗಿದೆ, ಯುದ್ಧ ನಡೀತಾ ಇದೆ, ಯುದ್ಧ ಭೂಮಿಗೆ ಮಗ ಹೋಗ್ತಾ ಇದ್ದಾನೆ ಅಂತಂದ್ರೆ ಯಾವ ತಾಯಿ ತಾನೇ ಸಂತೋಷ ಆಗುತ್ತೆ. ಒಂಥರದ ಯುದ್ಧ ಭೂಮಿಗೆ ಹೋಗೋದು ಅಂತ ಹೇಳಿದ್ರೆ ಆ ವಾಪಸ್ ಬರೋದಂಗ ಕೂಡ ನಂಬಿಕೆ ಇಲ್ಲ. ವಾಪಸ್ ಬರ್ಬೋದು, ಬರ್ದನೇ ಇರ್ಬೋದು, ಒಂದೊಂದ್ಸಾರಿ ಆ ಮುಖನು ಅಥವಾ ಆ ದೇಹನೂ ಕೂಡ ಸಿಕ್ಕದಂಗಿರ್ಬೋದು. ಎಲ್ಲ ಸಾಧ್ಯತೆಗಳು ಇದಾವೆ. ಈ ತಾಯಿಗೂ ಕೂಡ ಅದು ಗೊತ್ತು, ಮಗನಿಗೂ ಕೂಡ ಗೊತ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆ ತಾಯಿ ನಮಸ್ಕಾರ ಮಾಡಿಸ್ಕೋಬೇಕಾದ್ರೆ ಆ ಒಂದು ಮಮತೆ, ಪ್ರೀತಿ, ಮಗ ಅನ್ನುವಂಥ ಕರ್ಲಾಳದ ಸಂಬಂಧ ಇದೆಯಲ್ಲ, ಅದು ಎಚ್ಚರಗೊಳ್ತದೆ. ಆಂಖೋಮೆ ಆನ್ಸು ಭರ್, ಆಂಖೋಮೆ ಕಣ್ಣುಗಳಲ್ಲಿ, ಆನ್ಸು ಕಣ್ಣೀರು, ಭರ್ ತುಂಬಿಕೊಂಡು, ಭರ್ಗಯೆ ಸಹಜವಾಗಿಯೇ ತಾಯಿಯ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ತದೆ. ಮುಂದಾಗಬಹುದ ಅನಾಹುತಗಳನ್ನ ನೆನೆದು ಅವ್ರು ಉನ್ಹೋನೆ ಬೇಟೆಕೋ, ಮತ್ತು ಆಕೆ ತನ್ನ ಮಗನನ್ನ ಸೀನೆಸೆ ಲಗಾಲಿಯ, ಸೀನೆಸೆ ಲಗಾನ ಅಂದ್ರೆ ಬಾಚಿ ಹಪ್ಕೊಳ್ಳೋದು. ತಾಯಿಯ ಮಮತೆ, ಮತ್ತೆ ಮಗ ಸಿಗ್ತಾನೆ ಇಲ್ವೋ, ನಾನು ಅವ್ನು ನೋಡಕ್ ಆಗುತ್ತೆ ಹೆಂಗೋ, ಈ ಸ್ಥಿತಿನಲ್ಲಿ ಅವ್ನು ಮತ್ತೆ ವಾಪಸ್ ಬರ್ತಾನೆ ಇಲ್ವೋ ಗೊತ್ತಿಲ್ಲ ಅಂತೇಳಿ ಒಂಥರದ ದುಃಖ, ಒಂಥರ ಸಂತೋಷ, ಒಂಥರ ಸನ್ನಿವೇಶದ ವಿಚಿತ್ರ ಸನ್ನಿವೇಶದಲ್ಲಿ ತಾಯಿ ಮಗನನ್ನ ಬಾಚಿ ತಬ್ಕೊಳ್ತಾಳೆ. ಮುಂದೆ ನೋಡ್ರಿ, ಯುದ್ಧ ಭೂಮಿಕೋ ಬಾಚಿ ತಬ್ಕೊಳ್ತಾಳೆ. ಆದ್ರೆ ಮೇಜರ್ ಕಾ ಗಲಾಬಿ ರೂಂದ್ ಗಯಾ, ತಾಯಿ ಪರಿಸ್ಥಿತಿ ಇಬ್ಬರಿಗೂ ಅರ್ಥ ಆಯ್ತು, ಗಂಭೀರ ಇದೆ ಪರಿಸ್ಥಿತಿ, ಬಾಯ್ಬಿಟ್ಟು ಹೇಳುವಂತೆ ಇಲ್ಲ. ಹಾಗಾಗಿ ಮೇಜರ್ ಕ ಗಲಾಭಿ, ಆ ಮೇಜರನ ಕಂಠವು ಕೂಡ ರೂಂದ್ ಗಯ, ಗದ್ಗದಿತವಾಯಿತು. ರೂಂದ್ ಜನ ಅಂದ್ರೆ ಗದ್ಗದಿತಕೊಳ್ಳು, ಅಂದ್ರೆ ಮನಸ್ಸಿನ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ಶಬ್ದಗಳು ಸಾಲ್ತಾ ಇಲ್ಲ. ಕಷ್ಟ ಆಗುತ್ತೆ ಅನೇಕ ಸಾರಿ. ದುಃಖ ಮತ್ತು ಸಂತೋಷ ಎರಡು ಸಂದರ್ಭಗಳಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಹಂಗ ಹೊರ ಹಾಕ್ಲಿಕ್ಕೆ ಆಗೋದಿಲ್ಲ. ಅವನು ಏನ್ ಮಾತಾಡ್ಬೇಕು ಅಂತ ತಡಬಡಾಯಿಸ್ತಾ ಇದ್ದಾನೆ. ತುರಂತ್ ಹಿ ಪರ್, ಆದರೆ ಏನು ಹೇಳಬೇಕು ಅಂತಿದ್ದ, ಮಾತಾಡ್ಬೇಕು ಅಂತಿದ್ದ, ಆದ್ರೆ ತುರಂತ್ ಹಿ ತಕ್ಷಣವೇ ಮಾತೃಭೂಮಿ ಕ ಸ್ಮರಣ್ ಹೋ ಆಯಾ, ಮಾತೃಭೂಮಿಯ ನೆನಪಾಯ್ತು ಅವನಿಗೆ. ಯಾರಿಗೆ? ಮೇಜರ್ನಿಗೆ. ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡ್ತೀವಿ ನಾವು, ಇಂಡಿಯಾ ವರ್ಸಸ್ ಪಾಕಿಸ್ತಾನ 1965ರಲ್ಲಿ ಯುದ್ಧ ನಡೆದಂಥದ್ದು. ಪಾಕಿಸ್ತಾನದ ನಡುವೆ ಬಹಳ ಗಮನಾರ್ಹ ಐತಿಹಾಸಿಕ ಘಟನೆಗಳಿವೆಲ್ಲವೂ ಕೂಡ ಆವಾಗ ತಕ್ಷಣಕ್ಕೆ ನೆನಪಾಗುತ್ತೆ. ಆವಾಗ ಅವನು ಏನ್ ಮಾಡ್ತಾನೆ, ತಾಯಿಗಿಂತ ಜನನಿಗಿಂತ ಜನ್ಮಭೂಮಿ ದೊಡ್ಡದು ಅಂತ ತೀರ್ಮಾನ ಬರ್ತಾನ ಅವನು. ತಾಯಿ, ಯಾಕೆಂದ್ರೆ ಜನ್ಮಭೂಮಿ ಉಳಿದ್ರೆ ತಾಯಿನ ಮತ್ ನೋಡ್ಬೋದು ಅವನು. ಆದ್ರೆ ಈಗ ಅವನ ದುಃಖ ಇದೆ, ನಿಜ, ವೈಯಕ್ತಿಕವಾಗಿ ದುಃಖ ಇದೆ, ತಾಯಿಗೂ ದುಃಖ ಇದೆ. ಅವನೇನೋ ಮಾತಾಡ್ಬೇಕಾಗಿದೆ, ಸಮಾಧಾನ ಮಾಡ್ಬೇಕಾಗಿದೆ, ಸ್ವಲ್ಪ ಹೊತ್ತು ಕುತ್ಕೋಬೇಕು, ಏನೋ ಮಾತಾಡ್ಬೇಕು. ಆದ್ರೆ ಅದಕ್ಕಿಂತ ತುರ್ತಾಗಿ ಅವನು ಅಲ್ಲಿಂದ ಹೊರಟು ಯುದ್ಧ ಭೂಮಿಯನ್ನು ಸೇರಿ ತನ್ನ ಕರ್ತವ್ಯ ನಿಭಾಯಿಸಬೇಕಾಗಿದೆ. ಅದು ನೆನಪಾಯ್ತು. ಯುದ್ಧ ಭೂಮಿಕೋ ಜಾತೆ ಹುಯೆ ಪುತ್ರಕ್ಕೆ, ತಾಯಿಗೂ ಇದು ಅರ್ಥ ಆಯ್ತು. ಯುದ್ಧ ಭೂಮಿಕೋ ಜಾತೆ ಹುಯೆ, ಯುದ್ಧ ಭೂಮಿಗೆ ಹೊರಡುತ್ತಿರುವ ಪುತ್ರಕ್ಕೆ ಸಿರ್ಪಾರ್, ಮಗನ ತಲೆಯ ಮೇಲೆ ಹಾತರ ಕೈಯನ್ನ ಇಟ್ಟು ಆಶೀರ್ವಾದ ದೇತೆ ಹುಯೆ, ಆಶೀರ್ವಾದ ಮಾಡ್ತಾ. ನಿಮಗೆಲ್ಲ ಗೊತ್ತಿದೆ, ನೀವು
ಯಾರಿಗಾದ್ರೂ ಕಾಲಿ ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡಿಸ್ಕೊಂಡ್ರೆ ಏನ್ ಮಾಡ್ತಾರೆ, ನಿಮ್ಮ ತಲೆ ಮೇಲೆ ಕೈ ಇಡ್ತಾರೆ. ಅಂದ್ರೆ ಅದೊಂದು ಆಶೀರ್ವಾದ. ಸ್ಪರ್ಶ ಇದೆಯಲ್ಲ, ಅದು ಆ ತಲೆ ಮೇಲಿನ ಆ ಕರಕಮಲ ಸಂಜಾತ ಅಂತ ಕರೀತಾರ, ಸ್ಪರ್ಶ ಇದೆಯಲ್ಲ, ಅದೇನಾಗುತ್ತೆ, ಅದು ಒಂದು ರೋಮಾಂಚನವನ್ನ, ಒಂದು ಶಕ್ತಿಯನ್ನು ನಮಗೆ ತಂದು ಕೊಡ್ತತೆ. ಹಾಗೆ ತಾಯಿ ತನ್ನ ಮಗನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ದೇತೇವೆ, ಆಶೀರ್ವಾದವನ್ನ ನೀಡ್ತಾ ಮಾಡ್ತಾ ಮಾನೆ ಕಹ, ತಾಯಿ ಹೇಳ್ತಾಳೆ. ನೋಡಿ ಎಂಥ ಮಾತಿದ್, ಬಹಳ ಮುಖ್ಯವಾದ ಮಾತದು. ಬೇಟೆ, ಮಗು, ಮಗ, ಈ ಸಮಯ, ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ಇಂತಹ ಸಂದಿಗ್ಧದ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಾ ಹಿ, ರಾಷ್ಟ್ರದ ರಕ್ಷಣೆಯೇ ಪ್ರತ್ಯೇಕ ಭಾರತೀಯ ಕಾ, ಪ್ರತಿಯೊಬ್ಬ, ಪ್ರತ್ಯೇಕ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ದೇಶದ ನಾಗರಿಕನ ಸಬ್ಸೆ ಬಡಾ ಕರ್ತವ್ಯ ಹೈ, ಎಲ್ಲಕ್ಕಿಂತ ಮೊದಲ ಕರ್ತವ್ಯ. ಅದರಲ್ಲೂ ಸೈನಿಕನಾದಂಥವನಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇರಬೇಕಾಗುತ್ತೆ ಅವನು ನಾಗರಿಕರಿಗಿಂತ. ಹಾಗಾಗಿ ಆ ಮಾತನ್ನ ಹೇಳ್ತಾಳೆ, ಜಾವೋ, ಹೋಗಪ್ಪ ನೀನು ಹೋಗು. ಅವರು ದೃಢತಾಸೆ ಮತ್ತು ದೃಢತೆಯಿಂದ, ಅಂದ್ರೆ ನಿನ್ನ ಮನಸ್ಸು ಒಯ್ದಾಡೋದು ಬೇಡ, ನಮ್ಮಮ್ಮ ಹೆಂಗಿರ್ತಾಳೋ ಏನಾಗ್ತಾಳೋ ನನ್ನ ಬಗ್ಗೆ ನೀನು ಏನೇನೋ ಯೋಚನೆ ಮಾಡಬೇಡ. ನಿನ್ನ ದೃಢತಾಸೆ ಅಪ್ಪನೇ ಕರ್ತವ್ಯಕ್ಕೆ ಪಾಲನಕರು. ನಿನಗೆ ಯಾವ ಕರ್ತವ್ಯ ಬರ್ತದೋ, ನಿನಗೆ ಏನ್ ಡ್ಯೂಟಿ ಇದೆಯೋ ಅದನ್ನ ಬಹಳ ದೃಢತೆಯಿಂದ ಮಾಡು. ಅಲ್ಲಿ ಯಾವುದೇ ಅಂಜಿಕೆ ಹೇಳಕ್ಕೂ ನಿನಗೆ ಇರಬಾರ್ದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಮುಂದೆ ಹೇಳೋ ಮಾತು ಗಮನ ಇಟ್ಟು ಕೇಳಿ ಮಕ್ಕಳೇ. ಯಾದ್ ರಹೆ, ನೆನ್ಪಿಟ್ಕೋ ಮಗು, ನೀನು ಮಗು ನೆನ್ಪಿಟ್ಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ನಮ್ಮ ಭಾರತೀಯ ಪರಂಪರೆ ಇದೆ. ಪರಂಪರೆ ಅಂದ್ರೆ ಪೀಳಿಗೆಯಿಂದ ಪೀಳಿಗೆ ಬಂದಂತ ಕೆಲವು ನಡವಳಿಕೆಗಳು, ಸಂಸ್ಕೃತಿಗಳು. ಏನಿದೆ ನಮ್ಮ ಭಾರತೀಯ ಪರಂಪರೆ ಸೈನ್ಯದಲ್ಲಿ ಅಂತ ಹೇಳಿದ್ರೆ, ಸೀನೆ ಪರ್ ಗೋಲಿ ಖಾನೆ ಕಾ ಹೈ. ಸೀನೆ ಅಂತಂದ್ರೆ ಎದೆ. ಈ ಎದೆಗೆ ಗೋಲಿ ಅಂದ್ರೆ ಗುಂಡು, ಬಂದೂಕಿನ ಗುಂಡುಗಳು. ಗೋಲಿ ಖಾನ ಅಂತ ಹೇಳಿದ್ರೆ ಗುಂಡು ತಿನ್ನೋದು ಅಂತಲ್ಲ. ಅಂದ್ರೆ ಅರ್ಥ, ಆ ಗುಂಡನ್ನು ನಾವು ಎದೆಗೆ ಬಡಿಸ್ಕೋಬೇಕ ಹೊರತು ಪೀಠ್ ಪರ್ ನಹಿ, ಬೆನ್ನಿಗಲ್ಲ ಅಂತ ಹೇಳ್ತಾಳಾಕೆ. ನೆನ್ಪಿಟ್ಕೋ ಮಗು. ಅಂದ್ರೆ ಅರ್ಥ ಏನು, ಹೆದರಿ ಏಡಿಯಾಗಿ ಓಡಿ ಬರಬೇಡ. ಬೆನ್ನಿಗೆ ಯಾವಾಗ ಗುಂಡು ಬೀಳ್ತದೆ ನಮ್ಗೆ, ಆ ಶತ್ರುವಿಗೆ ಎದುರ್ಕೊಂಡು ಹಿಂದಕ್ಕೆ ತಿರುಗಿದಾಗ ಮಾತ್ರ ಗುಂಡು ಬೀಳ್ತದೆ. ಇಲ್ಲಿ ತಾಯಿ ಏನ್ ಹೇಳೋದನ್ನು, ಯಾವುದೇ ಕಾರಣಕ್ಕೂ ಎಂಥದ್ದೇ ಪರಿಸ್ಥಿತಿ ಬಂದ್ರು ನೀನು ಶತ್ರುವಿಗೆ ಎದೆ ಕೊಟ್ಟು ನಿಲ್ಬೇಕೆ ಹೊರತು ಓಡೋಗುವಂತ ಹೇಡಿ ಆಗ್ಬೇಡ ಮಗನ, ನೀನು ಬೆನ್ನಿಗೆ ನೀನು ಗುಂಡು ತಿರ್ಬೇಡಪ್ಪ ನೀನು ಅಂತ ಹೇಳ್ತಾಳೆ. ನಮಸ್ಕಾರ ಮಾಡ್ತಾ, ಆಶೀರ್ವಾದ ಮಾಡ್ತಾ, ಮಗನಿಗೆ ನಮಸ್ಕಾರ ಮಾಡಿದಂತ ಮಗನಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ತಾಯಿ ಹೇಳ್ತಾಳೆ. ಬಹಳ ದೊಡ್ಡ ಮಾತಿದು. ಆ ಸೈನಿಕ ಎಷ್ಟು ತ್ಯಾಗ ಮಾಡಿದನೋ ಅದಕ್ಕಿಂತ ಹೆಚ್ಚಿನ ತ್ಯಾಗ ತಾಯಿ ಮಾಡ್ತಾಳೆ. ಗೊತ್ತು ಆಕೆಗೆ, ತನ್ನ ಮಗ ಇರೋನು ಒಬ್ಬ ಮಗ, ಅವನು ಯುದ್ಧಕ್ಕೆ ಹೊಂಟಿದ್ದಾನೆ ಅಂದ್ರೆ ಅವನು ವಾಪಸ್ ಬರ್ತಾನಿಲ್ಲೋ ಗೊತ್ತಿಲ್ಲ. ಅಂತ ಹೊತ್ತಿನಲ್ಲಿ ಆಕೆ ಹೇಳುವಂತ ಈ ಮಾತುಗಳು ಯಾರಿಗಾದ್ರೂ ಕೂಡ ಒಂಥರದ ಕಣ್ಣೀರನ್ನು ತರಿಸುವಂತ ದುಃಖದ ಸನ್ನಿವೇಶ, ಹಾಗೇನೆ ದೇಶಾಭಿಮಾನವನ್ನು ಜಾಗೃತಗೊಳಿಸುವಂತ ಸನ್ನಿವೇಶ. ಇನ್ನೊಮ್ಮೆ ನೋಡ್ಕೊಳ್ಳಿ ಆಕೆ ಏನ್ ಹೇಳ್ತಾಳೆ. ಒಂದು ಪ್ರಶ್ನೆ ಕೂಡ ಬರುತ್ತೆ ಮುಂದೆ ನಮಗೆ, ಆಶೀರ್ವಾದ ದೇತೆ ಹುಯೇ ಮಾನೆ ಮೇಜರ್ ಕೋ ಕ್ಯಾ ಕಹಾ ಅಂತ. ಆಶೀರ್ವಾದ ದೇತೆ ಹುಯೇ ಮಾನೆ ಮೇಜರ್ ಕೋ ಕಹಾ कि बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. जाओ और दृढ़ता से अपने कर्तव्य को पालन करो. याद रहे ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ ಅಂತ ಹೇಳ್ತಾಳೆ. ಈ ಮಾತನ್ನ ಹೇಳಿ ಆಕೆ ಮಗನನ್ನ ಬೀಳ್ಕೊಡ್ತಾಳೆ. ಮನೆಯಿಂದ ಮಗ ಇಲ್ಲಿಗೆ ಬರ್ತಾನೆ, ತಕ್ಷಣಕ್ಕೆ ಯುದ್ಧ ಭೂಮಿಗೆ ಬರ್ತಾನೆ. ನೋಡಿ ಇಲ್ಲಿ, ಯುದ್ಧ ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ತಾ. ಇವನು ಬರೋವಷ್ಟರಲ್ಲಿ 3-4 ದಿನ ಆಗಿತ್ತು, ಪ್ರಯಾಣ ಮಾಡ್ಕೊಂಡು ಬರೋವಷ್ಟರಲ್ಲಿ ಆಗಾಗಲೇ ಯುದ್ಧ ಏನಾಗಿತ್ತು, ಭೀಷಣ ರೂಪಸೆ. ಭೀಷಣ ಅಂದ್ರೆ ಭಯಂಕರ ರೂಪವನ್ನ, ಅಂದ್ರೆ ಯುದ್ಧ ಅಂದ್ರೇನೆ ಭಯಂಕರ. ಅದ್ರಲ್ಲಿ ಭೀಷಣ ಏನ್ ಬಂತು, ಪರಸ್ಪರ ಕೊಲ್ಲೋದೇ ಯುದ್ಧ. ಅದರಲ್ಲೂ ಕೂಡ ಇನ್ನು ವ್ಯಾಪಕವಾಗಿ ಯುದ್ಧ. ನೋಡಿ ಆ ಚಿತ್ರವನ್ನು ನಾವು ಗಮನಿಸ್ತೀವಿ, ಚಿತ್ರದಲ್ಲಿ ಹೆಂಗಿದೆ ನೋಡಿ, ಸುತ್ತ ದಟ್ಟ ಹೊಗೆ ಕೌದ್ಕೊಂಡಿದೆ. ಅಂದ್ರೆ ಆ ಯುದ್ಧ ಟ್ಯಾಂಕರ್ಗಳು ಗುಂಡನ್ನು ಪರಸ್ಪರ ಆರ್ಸ್ಕೊಳ್ತಾ ಹೋಗ್ತವೆ. ಅಲ್ಲಿ ಯಾರಿಗೆ ಏನಾಗುತ್ತೋ ಏನಾಗ್ತಾ ಇದೆಯೋ ಒಂದು ತಿಳಿತಾ ಇಲ್ಲ. ಯುದ್ಧ ಭೀಷಣ ರೂಪತೆ ಫೈಲ್ನ ಅಂದ್ರೆ ಹರಡ್ತಾ ಹೋಗ್ತಾ ಇತ್ತು. ಮೊದಲು ಒಂದು ಭಾಗದಲ್ಲಿ ಶುರುವಾಯ್ತು, ಆಮೇಲೆ ಈ ಭಾಗದಲ್ಲಿ. ಅವರೆಲ್ಲ ಪ್ಲಾನೇ ಮಾಡ್ಕೊಂಡಿರ್ತಾರೆ. ಒಂದು ಯುದ್ಧ ಮಾಡ್ಬೇಕಂದ್ರೆ ಅವ್ರು ಸುಮ್ಕೆ ಮಾಡೋದಿಲ್ಲ. ಶುರು ಮಾಡ್ಬೇಕಾದ್ರೆ ವ್ಯವಸ್ಥಿತ ಮಾಡ್ಕೊಂಡಿರ್ತಾರೆ. ಅದು ನಮ್ಮ ದೇಶಕ್ಕೆ ಗೊತ್ತಿಲ್ಲದಂಗೆ ಅವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ನೂ ವ್ಯವಸ್ಥಿತ ಮಾಡ್ಕೊಂಡಿರ್ತಾರೆ. ನಾವ್ ಎಚ್ಚೆತ್ಕೊಳ್ಳೋದ್ರೊಳಗೆ ಸಾಕಷ್ಟು ದುಷ್ಪರಿಣಾಮ ಬೀರ್ಬೇಕು ಅನ್ನುವಂತ ಒಂದು ದುರಾಲೋಚನೆ, ಮುಂದಾಲೋಚನೆಯನ್ನು ಅವ್ರು ಹೊಂದಿರ್ತಾರೆ. ಹಾಗಾಗಿ ಫೈಲ್ತಾ ಜಾ ರಹಾ ತಾ, इच्छोगिल नहर का मोर्चा भारतीय सेना के लिए चुनौती की दीवार बना खड़ा था.
ಹೀಗಿರ್ಬೇಕಾದ್ರೆ ಇಚ್ಚೋಗಿಲ್ ನಹರ್ ನಾವಾಗಲೇ ಗಮನಿಸಿದ್ವಿ ಕಳೆದ ಅವಧಿನಲ್ಲಿ. ಇಚ್ಚೋಗಿಲ್ ನಹರ್ ಲಾಹೋರಿನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಗಡಿಗೆ ಬಹಳ ಹತ್ತಿರದಲ್ಲಿರುವಂತ ಒಂದು ಪ್ರದೇಶ. ಅಲ್ಲಿಂದ ನಮಗೆ ಬಹಳ ಉಪಟಳ ಅಥವಾ ಅಲ್ಲಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಈ ಇಚ್ಚೋಗಿಲ್ ನಹರ್ ಕ ಮೋರ್ಚಾ ಅಂದ್ರೆ ಆ ತುಕುಡಿ, ಅಲ್ಲಿನ ತುಕುಡಿ ಭಾರತೀಯ ಸೇನಾ के लिए ಭಾರತೀಯ ಸೈನ್ಯಕ್ಕೆ ಚುನೌತಿ ಕಿ ದೀವಾರ್ ಬನಾತಾ. ಚುನೌತಿ ಚಾಲೆಂಜ್, ಒಂದು ದಿವಾರ್ ಬನಾತ್ ಅಂದ್ರೆ ಗೋಡೆ ಆಗಿತ್ತು, ಒಂದು ಚಾಲೆಂಜಿನ ಗೋಡೆ ಆಗಿತ್ತು. ಅದನ್ನು ಬೆಳೆಸಬೇಕಾಗಿತ್ತು. ಅವರು ಆ ಕಡೆ ಸುರಕ್ಷಿತವಾಗಿದ್ದಾರೆ, ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಆಕ್ರಮಣವನ್ನು ತಡಿಬೇಕಂದ್ರೆ ಅವರ ಆ ಸುರಕ್ಷಿತ ಪ್ರದೇಶವನ್ನ ಧ್ವಂಸಗೊಳಿಸಬೇಕು. ಆವಾಗ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಹೀಗೆ ಭಾರತೀಯ ಸೇನಾ के लिए ಚುನೌತಿ ಕಿ ದೀವಾರ್ ಬನಾ ಕಡಾ ಥಾ. ಪ್ರಶ್ನೆ ಹೇಳ್ತಲ್ಲ ಅವಾಗ. ಏನ್ ಪ್ರಶ್ನೆ? इस अभेद्य दीवार को तोड़ने की जिम्मेदारी कौन निभाएगा? इस अभेद्ಯ ಭೇದಿಸಲು ಅಸಾಧ್ಯವಾದಂತಹ ದಿವಾರ್ ಕೋ ತೋಡ್ನೆ, ಆ ಗೋಡೆಯನ್ನು ಹೊಡೆಯಲು. ಗೋಡೆ ಅಂತ ಹೇಳಿದ್ರೆ ಅಲ್ಲಿ ಏನದು ಒಂದು ಚಾನಲ್ ಇದೆ. ಆ ಚಾನಲ್ ಇಂದ ಆ ಕಡೆಗೆ ಅವರು ಸುರಕ್ಷಿತವಾಗಿದ್ದಾರೆ ಮತ್ತು ಅಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ, ಅಲ್ಲಿ ಔತ್ಕೊಂಡು ನಮ್ಮ ಮೇಲೆ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇಂತಹ ಗೋಡೆಯನ್ನ ಮುರಿಯುವಂತ ಜಿಮ್ಮೆದಾರಿ, ಹೊಣೆಗಾರಿಕೆ ಕೌನ್ ನಿಭಾಯೇಗ, ಯಾರು ನಿರ್ವಹಿಸೋದೀಗ? ನಮ್ಮಲ್ಲಿ ಅನೇಕ ತುಕಡಿಗಳಿವೆ. ಆ ಯಾವ ತುಕಡಿಗೆ ಆದ್ಯತೆ ಕೊಡಬೇಕು, ಯಾರು ಅದನ್ನ ನಿರ್ವಹಿಸ್ತಾರೆ ಅನ್ನುವಂತ ಒಂದು ಪ್ರಶ್ನೆ ನಮ್ಮ ಸೈನಿಕರ ನಡುವೆ ಚರ್ಚೆ ನಡೆಯುತ್ತೆ. ಆ ಮೇಜರ್ಗಳು ಮತ್ತು ಅದರ ಮೇಲಿನ ಬೆಟಾಲಿಯನ್ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹೆಂಗೋಗೋದು, ಏನ್ ಮಾಡೋದು ಅಂತ ಒಂದು ಚರ್ಚೆ ಮಾಡಿದಾಗ ಈ ಪ್ರಶ್ನೆ ಹೇಳ್ತದೆ, ಯಾರಪ್ಪ ಅದನ್ನ ಭೇದಿಸೋದು ಅಂತ. ಕಾರ್ಯ ಆಸಾನ್ ನಹಿತ. ಈ ಕಾರ್ಯ ಅಂದ್ರೆ ಇದನ್ನ ಬೇಯಿಸೋದಿದೆಯಲ್ಲ, ಆಸಾನ್ ವಿರುದ್ಧ ಶಬ್ದ ಮುಷ್ಕಿಲ್. ಆಸಾನ್ ಸುಲಭ, ನಹಿತ ಆಗಿರ್ಲಿಲ್ಲ. ಅದು ಬಹಳ ಸುಲಭ, ಯಾರು ಬೇಕಾದ್ರು ಹೋಗಿ ಹಿಂಗ್ ಡಮ್ ನರ್ಸ್ಕೊಂಡು ಬರೋಂಥದ್ದಲ್ಲ. ಅದು ಯುದ್ಧ. ಅದು ಜೊತೆಗೆ ಅವ್ರು ಸುರಕ್ಷಿತವಾಗಿದ್ದಾರೆ, ಮ್ಯಾಲಿಂದ ಅವರು ಗುಂಡ ಹಾರಿಸ್ತಾ ಇದ್ದಾರೆ, ಇವ್ರ ಕಡೆಯಿಂದ ಹೋಗ್ಬೇಕು. ಆಸಾನ್ ನಹಿತ. ಸೀಧೆ ಮೌತ್ ಕೆ ಸಾಥ್ ಜೂಜ್ನಾ ತಾ. ಹೆಂಗಿತ್ತಪ್ಪ ಅಂದ್ರೆ ಸೀದೆ ಮೌತ್ ಕೆ ಸಾಥ್, ನೇರವಾಗಿ ಮೌತ್ ಸಾವು, ಸಾವಿನ ಜೊತೆಗೆ ಜೂಜ್ನಾ ಅಂದ್ರೆ ಸೆಣಸಾಡುವುದಾಗಿತ್ತು. ಪರ್ ವೀರ್ ಕಬಿ ಮೌತ್ ಕೆ ಭಯ ಸೆ ರುಕೆ ಹೈ. ನಿಜ, ಆಪತ್ತಿದೆ, ಆದ್ರೆ ವೀರರಾದಂಥವ್ರು ಎಂದಾದ್ರೂ ಸಾವಿನ ಭಯದಿಂದ ನಿಂತ್ಕೊಳ್ತಾರೇನು? ಹಂಗ್ ನಿಂತ್ಕೊಂಡ್ರೆ ಅವ್ರನ್ನ ಯಾರಾದ್ರೂ ವೀರರು ಅಂತಾರೇನು? ನೋ ಚಾನ್ಸ್. ಅಂತ ಸಂದರ್ಭದಲ್ಲೇ ನಮ್ಮ ಪರೀಕ್ಷೆ ಆಗುವಂಥದ್ದು. ಕಠಿಣ ಸಂದರ್ಭಗಳಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಯಾರು ಬೇಕಾದ್ರೂ ನಡೆಸ್ಕೊಂಡು ಹೋಗ್ತಾರೆ, ಅದು ಮುಖ್ಯ ಅಲ್ಲ. ಪರಿಸ್ಥಿತಿಗಳು ನಮ್ಮ ಕೈಯನ್ನ ಮೀರಿ ಹೋದಾಗ, ವಿಕೋಪಕ್ಕೆ ತಿರುಗಿದಾಗ, ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ತನ್ನ ಹತೋಟಿ ತಗೊಳ್ತಾನಲ್ಲ, ಅವನೇ ವೀರ, ಧೀರ, ಶೂರ. ಎಲ್ಲವೂ ಚೆನ್ನಾಗಿದ್ದಾಗ ಅದೇನಂತ ದೊಡ್ಡ ಇದಲ್ಲ. ಹಿಂದೆ 100 ಜನ ಇದ್ರೆ ವೀರ ಶೂರರು ಅನ್ನೋದನ್ನ ನೋಡಿದ್ವಿ ನಾವು. ಅದಲ್ಲ, ಯಾರು ಇಲ್ಲದೆ ಇದನ್ನ ನಿಭಾಯಿಸ್ತೇನೆ ಅನ್ನುವಂತ ಆ ಛಾತಿ ಇದೆಯಲ್ಲ, ಆ ತಾಕತ್ತಿದೆಯಲ್ಲ, ಆ ಮನೋಭಾವ ಇದೆಯಲ್ಲ, ಅದು ವೀರರಾದಂಥವ್ರು ಎಂದೂ ಕೂಡ ಮೌತ್ಗೆ ಭಯಸೆ ರುಕೆ ಹೇ ಅಂತ ನಿಂತ್ಕೊಳ್ಳೋದಿಲ್ಲ ಅವ್ರು. ನೋಡಿ, ಉದ್ಗಾರ ಇದೆ, ರುಕೆ ಹೇ ನಿಂತ್ಕೊಂಡಿದಾರ. ತುರಂತ್ ಏಕ್ ವೀರ್ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ ಲಿಯಾ. ತುರಂತ್ ತಕ್ಷಣಕ್ಕೆ ಏಕ್ ವೀರ್ನೆ, ಒಬ್ಬ ವೀರ, ಇಸ್ಕಾ ದಾಯಿತ್ವ ಅದರ ಹೊಣೆಗಾರಿಕೆಯನ್ನ ಸ್ವೀಕಾರ ಮಾಡ್ತಾನೆ. ಎಸ್ ಸರ್ ಅಂತ ಆ ಮಿಲಿಟರಿನಲ್ಲಿ ನೀವು ಗಮನಿಸ್ಬೇಕು. ನೀವು ಅವ್ರ ಮಾತು ಕಡಿಮೆ ಆಡೋದು, ನಮ್ಮಂಗ್ ಮಾತುಗಳು ಆಡೋದಿಲ್ಲ. ಎಲ್ಲ ಪೂರ್ತಿ ಆಕ್ಷನ್, ಪೂರ್ತಿ ನೇರ ಕಾರ್ಯಕ್ಕೆ ಇಳಿತಾರೆ ಅವರು. ಎಸ್ ಆರ್ ನೋ, ಅವ್ರು ಹೇಳಿದ್ದನ್ನು ಕಮಾಂಡ್ ಅನ್ನು ಪಾಲಿಸ್ಬೇಕಷ್ಟೇ ಅವರು. ಎಸ್ ಸರ್ ನಾನ್ ಬರ್ತೀನಿ ಅಂತೇಳಿ ಒಬ್ಬ ವೀರ ಏನ್ ಮಾಡ್ತಾನೆ, ಮುಂದೆ ಬರ್ತಾನೆ. ಸ್ವೀಕಾರ್ಲಿಯ, ಎಸ್ ಸರ್ ನಾನು ಅಭೇದ್ಯವಾದಂತಹ ಇದನ್ನ ಯಾವ್ದು ಇಚ್ಚೋಗಿಲ್ ನಹರನ್ನ ಬೇಯಿಸುವಂತ ಕೆಲಸಕ್ಕೆ ನಾನು ಮುಂದೆ ಹೋಗ್ತೀನಿ ಅಂತೇಳಿ ಮುಂದೆ ಬರ್ತಾನೆ. ಏ ಗಾಂವ್ ಸೆ ಆಯೆ ಹುಯೆ ವಹಿ ಮೇಜರ್ ತೇ. ಯಾರು ಇವನು ಮುಂದೆ ಬಂದವನು ಅಂದ್ರೆ ಹಳ್ಳಿಯಿಂದ ಬಂದಿದ್ನಲ್ಲ, ನಾವು ಆಗ್ಲೇ ಗಮನಿಸಿದ್ವಲ್ಲ, ತಾಯಿಗೆ ನಮಸ್ಕಾರ ಮಾಡಿದ, ತಾಯಿ ಆಶೀರ್ವಾದ ಮಾಡಿದ್ನಲ್ಲ, ಅದೇ ಮೇಜರ್ ಆಗಿದ್ದ ಇವನು. ಅದೇ ಮೇಜರ್ನ ಏನ್ ಮಾಡ್ತಾನೆ, ಎಸ್ ಸರ್ ನಾನು ಆ ಅಭೇದ್ಯವನ್ನ ಬೇಯಿಸೋ ಪ್ರಯತ್ನ ಮಾಡ್ತೇನೆ ಅಂತ ಮುಂದೆ ಬರ್ತಾನೆ. ನೋಡಿದ್ರಿ ನೀವು ಆ ಚಿತ್ರದಲ್ಲಿ, ಇವರೇ ಮೇಜರ್ ಆಶಾರಾಮ್ ತ್ಯಾಗಿ ಅವರು. ಮುಂದೆ ನೋಡೋಣ. मौत की परवाह किए बिना मेजर ने मोर्चा संभाल लिया. मौत ಸಾವು, ಮೃತ್ಯುವಿನ ಪರವಾಹ ಕಿಯೇ ಬಿನ ಲೆಕ್ಕಿಸದೆ. ಆ ಸಾಗೊತ್ತು, ಸಾವು ಯಾವ ಕ್ಷಣದಲ್ಲಿ ಬಂದ್ಬೇಕಾದ್ರೆ ಅವ್ರು ಸಾವು ಅಪ್ಪಳಿಸ್ಬೋದು, ಆದರೂ ಆ ಸಾವನ್ನ ಲೆಕ್ಕಿಸದೆ, ಗಮನಿಸದೆ ಮೇಜರ್ನೆ ಮೋರ್ಚಾ ಸಂಭಾಲ್ಯ,
ಆ ಮೇಜರ್ ಏನ್ ಮಾಡ್ತಾನೆ, ಮೋರ್ಚಾ ಅಂದ್ರೆ ತನ್ನ ತುಕಡಿಯನ್ನ, ತನ್ನ ಕೈ ಕೆಳಗಡೆ 25-30 ಜನ ಇರ್ತಾರಲ್ಲ ಸೈನಿಕರು, ಹಾಗೆ ಆ ಮೋರ್ಚಾವನ್ನ ಸಂಭಾಲ್ಯ ನಿರ್ವಹಿಸ್ತಾನೆ. ಅಂದ್ರೆ ಅವ್ರಿಗೆ ಸೂಚನೆಗಳನ್ನು ಕೊಡೋದು, ಹಂಗ್ ಸೂಚನೆ ಕೊಡ್ಬೇಕಾದ್ರೆ ಇವನು ಮೊದಲು ಮುಂದಿರ್ತಾನೆ, ತಾನು ಮೊದಲು ಮುಂದಿದ್ದು ಹಿಂದಿನ ಸೈನಿಕರಿಗೆ ಹೀಗೆ ಬರ್ರಿ, ಈ ಕಡೆಯಿಂದ ಬರ್ಬೇಕು, ಈ ಕಡೆಯಿಂದ ಬರ್ಬೇಕು ಅಂತ ಸೂಚನೆಗಳನ್ನ ಕೊಡುವಂತ ಕೆಲಸ ಮಾಡ್ತಾನೆ. ವೇ ಧೀರೆ ಧೀರೆ ಆಗೆ ಬಡನೆ ಲಗೆ, ಅವರು ನಿಧಾನವಾಗಿ ಮುಂದುವರಿತೊಡ್ತಾರೆ. ಅಂದ್ರೆ ಎಕ್ದಮ್ ಹೋಗ್ ಬರೋದಿಲ್ಲ, ಅವ್ರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಕೊಂತ ಧೀರೆ ಧೀರೆ ಆಗೆ ಬಡನೆ ಲಗೆ. ಆಗೆ ಬಡನ ಅಂತಂದ್ರೆ ಮುಂದುವರಿಯುವುದು, ಧೀರೆ ಧೀರೆ ನಿಧಾನವಾಗಿ ಮುಂದುವರಿತಾರೆ. ಯಾರು? ಆ ಮೇಜರಿನ ನೇತೃತ್ವದಲ್ಲಿರುವಂತಹ ಆ ತಂಡ, ತುಕಡಿ ಏನಿದೆಯಲ್ಲ ಅದು. ಸರಿ, ಇವರೇನೋ ಹೊರಟರು, ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರ? ಅವ್ರು ಮೊದ್ಲೇ ಅಲ್ಲೇ ರೆಡಿ ಆಗಿದ್ರು, ನಿರೀಕ್ಷಿತ ಇದ್ರು, ಅವರಿಗೆ ಆಯಕಟ್ಟಿನ ಜಾಗದಾಗ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರ ಅವರು ನೋಡಿ, ಅಲ್ಲಿ ಇವರು ಮೆಲ್ಲಕ್ ಮುಂದುವರಿತಾ ಇದ್ದಾರೆ. ಈ ಕಡೆ ಸೈನಿಕರು ಮೆಲ್ಲಕ್ ಮುಂದುವರಿತಾ ಇದ್ದಾರೆ. ದಿಲ್ ದಹಲಾನೆ ವಾಲಿ ಗೋಲಿಯಾ ಕಾ ಶೋರ್, ದಿಲ್ ಎದೆ ನಡುಗಿಸುವಂತಹ, ದಹಲಾನೆ ವಾಲಿ ಎದೆಯನ್ನ ಬಿರಿಯುವಂತಹ, ಎದೆ ನಡುಗಿಸುವಂತಹ, ಗೋಲಿಯೋಂಕ ಶೋರ್ ಗೋಲಿಗಳ ಗುಂಡುಗಳ, ಶೋರ್ ಗದ್ದಲ ಅಂದ್ರೆ ನಾವು ದೀಪಾವಳಿನಲ್ಲಿ ಪಟಾಕಿ ಹೊಡಿತೀವಲ್ಲ, ಆ ಪಟಾಕಿ ಹೊಡಿಬೇಕಾದ್ರೆ ನಾವು ಕಿವಿ ಮುಚ್ಕೊಳ್ತೀವಿ, ಆದ್ರೆ ಅವು ದೀಪಾವಳಿಯ ಪಟಾಕಿ ಅಲ್ಲ, ಅವು ಗುಂಡುಗಳು, ಬಂದೂಕಿನ ಗುಂಡುಗಳು, ಫಿರಂಗಿಯ ಗುಂಡುಗಳು, ಮೇಲೆ ಆಕಾಶದಿಂದ ಬರ್ಬೋದು, ಕೆಳಗಿನಿಂದ ಬರ್ಬೋದು, ಯಾವ ಕಡೆಯಿಂದ ಬರ್ಬೋದು, ಸುಮ್ಮನೆ ನುಗ್ಗುತ್ತಾ ಇದಾವವು. ಗೋಲಿಯೋಂಕ ಶೋರ್ ಕಾನೋಂಕೆ ಪರದೋಂಕೋ, ಕಿವಿಗಳ ಪರದೆಯನ್ನ ಏನ್ ಮಾಡ್ತಾರೆ, ಫಾಡ್ನೇಕಿ ಕೋಶಿಶ್ ಕರ್ ರಹಾ ತಾ. ಫಾಡ್ನೇಕ್ ಅಂದ್ರೆ ಹರಿಯುವಂತ ಪ್ರಯತ್ನ ಪಡ್ತಿದ್ದು. ಅಂದ್ರೆ ಕಿವಿಯ ಪರದೆ ಹರಿದು ಹೋಗೋದು ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆ ಶಬ್ದದ ರಭಸ ಎಷ್ಟಿತ್ತಪ್ಪ ಅಂತಂದ್ರೆ, ನಮ್ಮ ಕಿವಿಗೊಂದು ಮಿತಿ ಇದೆ, ಡೆಸಿಮಲ್ ಅಂತ ಕರೀತಾರೆ. ನೀವೆಲ್ಲ ಗಮನಿಸ್ಬೇಕು. ಈಗ ಏನಾದ್ರೂ ನಾವು ಸಾರ್ವಜನಿಕ ಭಾಷಣ ಮಾಡೋದಾದ್ರೆ ಇಷ್ಟು ಮಿತಿ ಒಳಗೆ ಮಾತ್ರ ಆ ಸೌಂಡ್ ಅನ್ನ ಇಟ್ಕೋಬೇಕು, ಸ್ಪೀಕರ್ ಇಟ್ಕೋಬೇಕು, ಎದೋದು ಇಟ್ಕೊಳಂಗಿಲ್ಲ. ಇಂತಿಂತ ಜಾಗದಾಗ ಇಷ್ಟಿಷ್ಟು ಅನುಮತಿ ಕೊಟ್ಟಿರ್ತಾರೆ ನಮ್ಮ ಪೊಲೀಸ್ನವರು. ಹಂಗೆ ಅದು ಅಲ್ಲಿ ಯಾವ ಯುದ್ಧ ಅಂದಲ್ಲ, ಅದ್ರಾಗ ಯಾವ ಅನುಮತಿ ಏನಿರಲ್ಲ. ಅವು ಇರೋದೇ ಶತ್ರುಗಳನ್ನು ಸಾಯಿಸ್ಲಿಕ್ಕೆ. ಅಂದ್ರೆ ಆ ಶಬ್ದವೇ ಕಿವಿಯ ತಮಟೆಯನ್ನ ಹರಿದೋಗುವಷ್ಟು ಢಮ್ ಢಮ ಢಮಾರ ಅಂತ ಇಲ್ಲೇ ಪಕ್ಕದಾಗೆ ಹೋಗುವಂತ, ಗುಯ್ ಅಂತ ಹೋಗುವಂಥವು, ಒಡಿ ಅಂತವು, ಹೀಗೆ ಆ ಇಡೀ ವಾತಾವರಣವೇ ಒಂದು ಭಯಾನಕವಾದ ವಾತಾವರಣ ನಿರ್ಮಾಣ ಆಗಿತ್ತು. ದಿಲ್ ದಹಲಾನೆ ವಾಲಿ, ಎದೆ ನಡಗಿಸುವಂತಹ, ಗೋಲಿಯಂಕ ಶೋರ್ ಕಾನೂನ್ಕೆ ಪರದೋಂಕೋ, ಕಿವಿಯ ಪರದೆಯನ್ನ ತಮಟೆಯನ್ನ ಫಾಡ್ನೇಕಿ ಕೋಶಿಶ್ ಕರ್ ರಹೆ ಥೆ, ಹರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದು. ನೀವು ನೋಡ್ರಿ, ಹಾಗೇನೆ ಆ ಚಿತ್ರದಲ್ಲಿ ಸೈನಿಕರು ಮುನ್ನುಗ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಮುಂದುವರೆದು ನೋಡೋಣ. ಹಾ, ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾತ. ಈ ನಮ್ಮ ಮೇಜರ್ ಇದ್ನಲ್ಲ, ಈ ಕಥೆಯ ನಿಜವಾದ ಹೀರೋ ಇದನ್ನಲ್ಲ, ಆಶಾರಾಮ್ ತ್ಯಾಗಿ. ಈ ತ್ಯಾಗಿಯ ಮೈ ಮೇಲೆ ಏನಾಗಿತ್ತಪ್ಪ ಅಂದ್ರೆ ದೇಶಭಕ್ತಿ ಕಾ ಜೋಶ್, ದೇಶಭಕ್ತಿ ಎನ್ನುವಂತ ಒಂದು ಉತ್ಸಾಹ ಪೂರಿ ತರಹ ಛಾಯಾ ಹುವಾತ, ಪೂರ್ಣ ಪ್ರಮಾಣದಲ್ಲಿ ಆವರಿಸ್ಕೊಂಡ್ಬಿಟ್ಟಿತ್ತು. ನಾನು ಸತ್ರು ಪರವಾಗಿಲ್ಲ, ನಮ್ಮ ದೇಶಕ್ಕಾಗಿ ನಾನು ಮಡಿಬೇಕು, ಆ ಶತ್ರುಗಳನ್ನು ಸಾಯಿಸ್ಬೇಕು ಅನ್ನೋ ಒಂದೇ ಒಂದು ಗುರಿ ಬಿಟ್ರೆ ಆ ಕ್ಷಣದಲ್ಲಿ ಅವನಿಗೆ ಬೇರೆ ಏನು ಆಲೋಚನೆ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಅದು ಛಾಯಾ ಹುವಾತ ಅಂದ್ರೆ ಆವರಿಸಿಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್. ಮೌಕೆ ಅಥವಾ ಮೌಕ ಅಂದ್ರೆ ಸಂದರ್ಭ, ಸನ್ನಿವೇಶವನ್ನ, ಇಂತಜಾರ್ ವೇಟ್ ಮಾಡೋದು, ಕಾಯುವಂಥದ್ದು, ಕಿಯಾ ಜಾಯ್ ಸ್ವಲ್ಪ ನೋಡೋಣ, ಸ್ವಲ್ಪ ಹೊತ್ತು ಕಾದ್ ನೋಡೋಣ ಅನ್ನುವಂತಹ ಇತನಾ ಸಮಯ ಬಿ ನಹಿತ, ಇಷ್ಟು ಸಮಯವೂ ಕೂಡ ಇರ್ಲಿಲ್ಲ ಇವ್ರ ಹತ್ರ. ಸ್ವಲ್ಪ ಹೊತ್ತು ನೋಡೋಣ, 1 ಗಂಟೆ 2 ಗಂಟೆ ಅವ್ರೆಲ್ಲಿದ್ದಾರೆ ನೋಡ್ಕೊಂಡು ಆಮೇಲೆ ನಾವು ಆಕ್ರಮಣ ಮಾಡೋಣ ಅಂತ ಏನಾದ್ರು ಯೋಚನೆ ಮಾಡೋಣ ಅಂದ್ರೆ ಅಷ್ಟು ಸಮಯ ಇರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಹಿಂಗೆ ಬಿಟ್ರೆ ನಮ್ಮ ಸೈನ್ಯದ ಮೇಲೆ ಬಹಳ ಹಾನಿ ಆಗ್ತಿತ್ತು, ಭಯಂಕರ ದಾಳಿ ಮಾಡ್ತಾ ಇದ್ರು ಅವರು, ಅವ್ರನ್ನ ಆದಷ್ಟು ಬೇಗ ಸಂಹಾರ ಮಾಡಬೇಕಾಗಿತ್ತು. ಇಷ್ಟು ಸಮಯ ಕೂಡ ನಮ್ಮ ಸೈನ್ಯದ ಬಳಿ ಇರ್ಲಿಲ್ಲ. ಇತ್ನಾ ಸಮಯ ಬಿ ನಹಿತ. ನೋಡಿಲಿ ಮತ್ತೊಂದು ಚಿತ್ರ ನೀವು ಗಮನಿಸ್ತಾ ಇದ್ರಿ, ನುಗ್ತಾ ಇದ್ದಾರೆ. ಇದು ನೈಜವಾದ ಚಿತ್ರಗಳು, ಯಾವುದೋ ಇದಲ್ಲ. 1965ರಲ್ಲಿ ನಡೆದಂತದ್ದೇ ಯುದ್ಧದ ಚಿತ್ರಗಳು ಇವು. ಆ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮುನ್ನುಗ್ತಾ ಇದ್ದಾರೆ. ಅಲ್ಲಿ ಕಲ್ಲು, ಮಣ್ಣು, ಗುಡ್ಡ, ಹಿಮದಿದೆ, ಮುಚ್ಕೊಂಡಿರುವಂತದ್ದಿದೆ, ಅದರೊಳಗಡೆ ನುಗ್ತಾ ಇದ್ದಾರೆ ನಮ್ಮ ಸೈನಿಕರು. ಇಸ್ಲಿಯೇ ಅಂದ್ರೆ ಸಮಯ ಅವಕಾಶ ಇಲ್ಲದೆ ಇರೋದ್ರಿಂದ, ಅಂದ್ರೆ ಅವ್ರನ್ನ ಸಮಯ ಕೊಟ್ಟಷ್ಟು ಏನ್ ಮಾಡ್ತಾರೆ ಅವರು, ನಮ್ಮ ಸೈನಿಕರ ಸಾವು ಜಾಸ್ತಿ ಆಗ್ತಾ ಹೋಗ್ತದೆ ಅವ್ರಿಗೆ ಅವಕಾಶ ಕೊಟ್ಟಂಗೆ. ಇಸ್ಲಿಯೇ ಆದುದರಿಂದ ವೇ ದಢಾದಡ್ ಗೋಲಿ ಬಾರಿ ಕರ್ತೇವೆ, ಇವರು ಸುಮ್ಕಿರ್ಲಿಲ್ಲ,
ಧಡಾಧಡ್ ಢಮ್ 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 ಅಂತ ಗೋಲಿಬಾರಿ ಕರ್ನ ಅಂದ್ರೆ ಗುಂಡನ್ನು ಹಾರಿಸುವುದು. ಗುಂಡನ್ನು ಹಾರಿಸ್ತಾ ನೋಡಲ್ಲಿ ಮೇಲೆ ಚಿತ್ರದಲ್ಲಿ ನಾವು ಗಮನಿಸ್ತೀವಿ, ಗುಂಡನ್ನು ಹಾರಿಸ್ತಾ ಏನ್ ಮಾಡ್ತಾರೆ, ದುಶ್ಮನ್ಗೆ ಟ್ಯಾಂಕೋಂಕೋ, ಆ ಶತ್ರುಗಳ ಟ್ಯಾಂಕ್ಗಳನ್ನ ಅಂತ ಹೇಳಿದ್ರೆ ಆ ಟ್ಯಾಂಕರ್ಗಳನ್ನ ನಾವು ಕಳೆದ ಚಿತ್ರದಲ್ಲಿ ನೋಡಿದ್ವಲ್ಲ, ಆ ಟ್ಯಾಂಕರ್ಗಳನ್ನ ಧ್ವಂಸ ಮಾಡ್ತಾ ಹಾಗೆ ಬಡ್ ರಹತೆ. ನೋಡಿ ಇಲ್ಲೊಂದು ಚಿತ್ರ ಇದೆ, ನೋಡಿ ಇಲ್ಲಿ ಆ ಟ್ಯಾಂಕರ್ಗಳನ್ನ ಇದ್ ಮೇಲೆ ಇದೆಯಲ್ಲ, ಫಿರಂಗಿ ಇದೆಯಲ್ಲ, ಅದು ಆ ಫಿರಂಗಿ ಟ್ಯಾಂಕರ್ ಇದೆಯಲ್ಲ, ಅದು ಅವುಗಳನ್ನ ಧ್ವಂಸ ಮಾಡಬೇಕು. ಯಾಕೆಂದ್ರೆ ಅವುಗಳನ್ನು ಧ್ವಂಸ ಮಾಡಿದ್ರೆ ಅವ್ರ ಶಕ್ತಿ ಕಡಿಮೆ ಆಗುತ್ತೆ. ಅವು ಬಲವಾಗಿದ್ದಷ್ಟು ನಮ್ಮ ಹಾನಿ ಕಟ್ಟಿಟ್ಟ ಬುತ್ತಿ. ಹಂಗೆ ಇಸ್ಲಿಯೇ वे धड़ाधड़ ಗೋಲಿಬಾರಿ करते हुए दुश्मन के टैंकों को ಧ್ವಸ್ತ ಕರ್ನ ಅಂದ್ರೆ ನಾವೇನಂತ ನೋಡಿದ್ವಿ, ಧ್ವಂಸ ಮಾಡು, ನಾಶ ಮಾಡ್ತಾ ಹಾಗೆ ಬಡ್ಜಾನ ಮುಂದುವರಿತಾ ಇದ್ರು. ಹಿಂದಕ್ಕಲ್ಲ, ಅವ್ರು ಗುಂಡು ಹಾರಿಸ್ತಾ ಇದ್ರು, ಇವ್ರು ಅದಕ್ಕೆ ಎದೆ ಗುಂದದೆ ಆ ಗುಂಡು ಆರಿಸೋವರೆಗೆ ಮತ್ತೆ ಇವ್ರು ಗುಂಡು ಹಾರಿಸ್ಕೊಳ್ತಾ ಆ ಟ್ಯಾಂಕರ್ಗಳನ್ನ ಧ್ವಂಸ ಮಾಡ್ತಾ ಮುಂದುವರಿತಾ ಇದ್ರು. ಮೇಜರ್ ಆಶಾರಾಮ್ ತ್ಯಾಗಿಯವರ ಬೆಟಾಲಿಯನ್ ಅವರ ನೇತೃತ್ವದಲ್ಲಿ. ನೋಡಿ ಮುಂದೇನಾಗುತ್ತೆ, ತಭಿ ಆಗ್ಲೇನೆ ಅವ್ರೇನ್ ಕಡ್ಲೆಕಾಯಿ ತಿನ್ಕಂತ ಕುಂದಿರ್ತಾರ, ಇವ್ರ ಗುಂಡು ಆಡ್ತಿರ್ಬೇಕಾದ್ರೆ ಅವ್ರ ಕಡೆಗೂ ಬಂದಕ್ಕಿದಾವೆ, ಅವ್ರ ಕಡೆಗೂ ಇದಾವೆ. ಯುದ್ಧ ಅಂದ್ರೆ ಯುದ್ಧನೇ, ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ತಭಿ ದುಶ್ಮನ್ ಕಿ ಕೈ ಗೋಲಿಯ, ಆಗಲೇ ಆ ಶತ್ರುಗಳ ಅನೇಕ ಗುಂಡುಗಳು, ಗೋಲಿ ಏಕವಚನ, ಗೋಲಿಯ ಬಹುವಚನ, ಏಕ್ ಸಾತ್ ಒಟ್ಟೊಟ್ಟಿಗೆ ಅವರು ಗುಂಪಾಗಿದ್ದಾರೆ, ಅವ್ರದ್ದು ಬೆಟಾಲಿಯನ್ ಇದೆ. ಸನ್ಸನಾತಿ ಹುಯಿ ಅಂದ್ರೆ ಒಂದು ಗುಯ್ ಅಂತ ಶಬ್ದ ಮಾಡ್ತಾ ಏನ್ ಮಾಡ್ತವೆ, ಆಯಿ ಬಂದು ಗುಂಡಿನ ವೇಗ ಅಂತೇಳಿ ನಾವು ಕರಿತೀವಿ. ಶರವೇಗ ಅಂತ ನೀವು ಕೇಳಿರ್ಬೇಕು. ಶರವೇಗ ಅಂದ್ರೆ ಬಾಣದಷ್ಟು ವೇಗ ಅಂತ. ಹಿಂದಿನ ಕಾಲದಲ್ಲಿ ಬಾಣ ವೇಗವಾಗಿ ಹೋಗ್ತಿದ್ವು ಅಂತೆ, ಅದಕ್ಕಿಂತ ವೇಗವಾಗಿ ಗುಂಡುಗಳು ಹೋಗ್ತವೆ. ಅಂತಹ ವೇಗವಾಗಿ ಹುಯಿ ಅವ್ರ ಮೇಜರ್ಗೆ ಹಾ ಅಥವಾ ಪೇಟ್ ಮೇ ಗುಸ್ ಕೈ, ಈ ನಮ್ಮ ಆಶಾರಾಮ್ ತ್ಯಾಗಿಯ ಕೈಗಳಿಗೆ ಹೊಟ್ಟೆಗಳಲ್ಲಿ ಗುಸ್ ಕೈ ನುಸುಳುತ್ತವೆ. ಇವರು ಆಕ್ರಮಣ ಮಾಡಿದಾಗ ಅವ್ರು ಸುಮ್ಕಿರೋದಿಲ್ಲ, ಅವರು ಇವರನ್ನೇ ಗುರಿಯಾಗಿಟ್ಕೊಂಡು ಗುಂಡು ಹಾರಿಸ್ತಾರೆ. ಹಾಗೆ ಗುಂಡು ಹಾರಿಸಿದಾಗ ಏನಾಗುತ್ತೆ, ಬಹಳಷ್ಟು ಗುಂಡುಗಳು ಮೇಜರ್, ಯಾಕೆಂದ್ರೆ ಇವರೇ ಮುಂದೆ ನಿಂತಿದ್ದರು, ಇವ್ರಿಗೆ ಕೈಗೆ ಹೊಟ್ಟೆ ಒಳಗಡೆ ಗುಂಡುಗಳು ಗುಸ್ ಕೈ ನುಸುಳುತ್ತವೆ. ಮಗರ್ ಆದರೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಆದರೆ ಬಂತು ನೋಡಿ ಇಲ್ಲಿ, ಭಾರತೀಯ ಪರಂಪರೆ ಎದೆಗೆ ಗುಂಡು ತಿನ್ನುವುದೇ ಹೊರತು ಬೆನ್ನಿಗಲ್ಲ. ಏನಂತಿದ್ದು, ಮಾಕೆ ಈ ಶಬ್ದ ಪ್ರೇರಣಾ ದೇ ರಹತೆ, ತಾಯಿಯ ಈ ಶಬ್ದ ಯುದ್ಧಕ್ಕುಂಟಾಗ ಆಶೀರ್ವಾದ ಮಾಡ್ತಾ ತಾಯಿ ಹೇಳಿದ್ದಲ್ಲ, बेटा याद रखना चाहिए भारतीय परंपरा ऐसा है, कभी भी भारतीय परंपरा पीठ नहीं दिखाते शत्रुओं को, उसके बदले में सीने पर गोली खाना है, नहीं पीठ पर ಅಂತ ತಾಯಿ ಹೇಳಿದ್ದಲ್ಲ. ಆ ಮಾತು ನೆನಪಾಯ್ತಿರ್ಲಿ. ನೋಡಿಲಿ, ಒಂದು ಭಯಾನಕವಾದ ದೃಶ್ಯ ಅದು. ಆ ಚಿತ್ರಗಳಿದಾವಲ್ಲ, ಅಲ್ಲಿ ಫಿರಂಗಿ ಗುಂಡುಗಳು ಆಳ್ತಾ ಇದ್ದಾವೆ. ಅದ್ರಾಗ ಅನೇಕ ಗುಂಡುಗಳು ಆಶಾರಾಮ್ ತ್ಯಾಗಿ ಅಥವಾ ಮೇಜರ್ ಅವರ ಕೈಗೆ ಹೊಟ್ಟೆಗೆ ನುಸುಳ್ಕೊಂಡು ಹೋಗಿದ್ದಾವೆ. ಮಕ್ಕಳೇ, ಇದು ಕತೆ ಅಲ್ಲ, ನಿಜವಾದ ಘಟನೆ. ಇದು ನೆನೆಸ್ಕೊಳ್ಳಿ ನೀವು. ಅಂತವರ ತ್ಯಾಗದಿಂದಾಗಿ ನಾವಿವತ್ತಿಲ್ಲಿ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗಿದೆ. ಆತ ನನಗಾಗಬೇಕು, ನಾನು ಬದುಕಿದ್ರೆ ಸಾಕು ಅಂತ ಏನಾರು ಸಣ್ಣ ಪ್ರಮಾಣದ ಯೋಚನೆ ಮಾಡಿದ್ರೆ ನಮ್ಮ ದೇಶ ಇವತ್ತು ಉಳಿತಾ ಇರಲಿಲ್ಲ. ಇಂತಹ ಅಸಂಖ್ಯಾತ ವೀರರ ತ್ಯಾಗ ಬಲಿದಾನಗಳಿಂದಾಗೇನೆ ನಾವು ಇವತ್ತು ನೆಮ್ಮದಿಯಾಗಿ ಇಲ್ಲಿ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನೀವು, ನಮಗೊಂದು ಜವಾಬ್ದಾರಿ ಇದೆ. ಅಷ್ಟೆಲ್ಲ ಕಷ್ಟಪಟ್ಟು ಅವರು ಸೈನಿಕರು ನಮ್ಮ ದೇಶವನ್ನು ಕಾಪಾಡ್ತಾರೆ ಅಂದ್ರೆ ನಾವಿಲ್ಲಿ ಉಂಡು ಉಟ್ಟು ಆನಂದವಾಗಿ ಮಲ್ಕೊಂಡ್ರೆ ಸಾಕ, ಅಥವಾ ದೇಶಕ್ಕೆ ನಾವೇನಾದ್ರೂ ಕೊಡ್ಬೇಕಾ ಅಂತ ನಾವು ಆತ್ಮಾವಲೋಕನ ಮಾಡ್ಕೋಬೇಕು, ಯೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಕೊನೆ ಪಕ್ಷ ನಮ್ಮ ಜವಾಬ್ದಾರಿ. ಉದಾಹರಣೆಗೆ, ನಾನೊಬ್ಬ ಮೇಷ್ಟ್ರು, ನನ್ನ ಕೆಲಸವನ್ನ ನಾನು ಸಮರ್ಥವಾಗಿ ನಿರ್ವಹಿಸಬೇಕು. ನೀನೊಬ್ಬ ವಿದ್ಯಾರ್ಥಿ, ನಿನ್ನ ಕೆಲಸವನ್ನು ನೀನು ನಿರ್ವಹಿಸಬೇಕು. ಈ ಕಲಿಕೆಗಳೆಲ್ಲ ಮುಂದೆ ನಿಮ್ಮ ಜೀವನಕ್ಕೂ ಜೊತೆಗೆ ದೇಶಕ್ಕೂ ಕೂಡ ಅನುಕೂಲ ಆಗುವಂಥವೇ. ಆ ಹಿನ್ನೆಲೆಯಲ್ಲೇ ಕಲಿತಾ ಇರುವಂಥದ್ದು, ಕೇವಲ ಮನೋರಂಜನೆಗಾಗಿ ಅಲ್ಲ. ಈಗ ಪ್ರತಿಯೊಬ್ಬರು ಅವರವರ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಇಲ್ಲಿ ಈ ಸೈನಿಕರ ಜೀವನದಿಂದ ನಾವು ತಿಳ್ಕೊಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶ. ತಾಯಿ ಹೇಳಿದಂಥ ಮಾತು ಅವನಿಗೆ ಕಿವಿನಲ್ಲಿ ಗುಯಿಂಗುಡ್ತಾ ಇತ್ತು, ಪ್ರೇರಣೆಯನ್ನ ನೀಡ್ತಾ ಇತ್ತು. ಹಾಗಾಗಿ ಎಷ್ಟೇ ಗುಂಡುಗಳು ಅವನಿಗೆ ಬಿದ್ದರೂ ಕೂಡ ತನ್ನ ಕಡೆಗೆ ಆಗೋದಿಲ್ಲ, ಅಥವಾ ಪ್ರಜ್ಞಾಹೀನ ಆಗುವ ತನಕವೂ, ಪ್ರಜ್ಞೆ ಇರುವ ತನಕವೂ ಕೂಡ ಅವನು ಮುಂದೆ ಹೋಗ್ತಾ ಇದ್ದಾನೆ. ಆಗ ಏನಾಗುತ್ತೆ ನೋಡಿ, ವೇ ಚೋಟ್ ಕಿ ಪರವಾಹ ಕಿಯೇ ಬಗೈರ್,
ಅವನು ಚೋಟ್ ಅಂದ್ರೆ ನೋವು, ನೋವಿನ ಪರವಾಹಕ್ಕೆ ಲೆಕ್ಕಿಸದೆ, ಬಗೈರ್ ಅಂದ್ರೆ ಹೊರತುಪಡಿಸಿ, ನೋವನ್ನು ಲೆಕ್ಕಿಸದೆ ಹಾಗೆ ಬಡ್ತೆ ರಹೆ, ಮುಂದಕ್ಕೆ ಹೋಗ್ತಾನೆ ಇದ್ದ. ಈಗಾಗ್ಲೇ 3-4 ಗುಂಡುಗಳು ಹೊಟ್ಟೆಗೆ ಕೈಗೆ ಬಿದ್ದ್ಬಿಟ್ಟಿದಾವೆ. ಒಂದು ಗುಂಡು ಬಿದ್ರೇನೆ ಸತ್ತೋಗೋ ಸಾಧ್ಯತೆ ಇದೆ, ಅಥವಾ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ. ಆದರೆ ಈ ವೀರನ ಆತ್ಮಸ್ಥೈರ್ಯ ಎಷ್ಟು ಮಟ್ಟಿಗೆ ಇರಬೇಕು ಅಂತ ನೀವು ಗಮನಿಸಿ. 3-4 ಗುಂಡುಗಳು ಬಿದ್ದಿದ್ದಾವೆ, ಅವ್ರ ಹಾಗೆ ಬಡ್ತೆ ही रहे, ಅವನ್ ಮುಂದೆ ಹೋಗ್ತಾನೆ ಇದ್ದ. ಅವ್ರ ಗೋಲಿಯ ಆ ಆಕರಣಕ್ಕೆ ಸೀನೆ ಮೇ ಗುಸ್ತಿ ಗೈ, ಮತ್ತು ಗುಂಡುಗಳು ಇವನು ಮುಂದಕ್ಕೆ ಹೋದಂಗೆಲ್ಲ ಗುಂಡುಗಳು ಬಂದು ಇವನ ಎದೆಯನ್ನ ಗುಸ್ತಿ ರಹಿ ನುಸುಳ್ತಾನೆ ಇದ್ವು, ತೂರ್ತಾನೆ ಇದ್ವು. ನೋಡ್ರಿ ಅಲ್ಲೊಂದು ಬಂದೂಕಿನ ಚಿತ್ರ ಇದೆ. ಗುಂಡಿನ ವೇಗ ಕಣ್ಣು ಮುಚ್ಚಿ ಕಣ್ತಿರೊಳಗೆ ಬರ್ತತೆ, ಎದೆಗೆ ಕೈಗೆ ಆ ಗುಂಡುಗಳು ಇವನಿಗೆ ಬಡಿತಾನೆ ಇದ್ದಾವೆ. ಇವನ್ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇದ್ದಾನೆ, ಹಿಂದೆ ಬರುವಂತ ಮಾತೇ ಆಡ್ತಾ ಇಲ್ಲ. ಇಲ್ಲೊಂದು ನಿಮ್ಮ ಚಿತ್ರ ಇದೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರ ಇದೆ. ಎದುರಿನ ಸೈನಿಕರು ಮೇಜರ್ನಿಗೆ ಗುಂಡಿಟ್ಟು ಹೊಡಿತಾ ಇದ್ದಾರೆ, ಆದ್ರೂ ಅದನ್ನು ಲೆಕ್ಸದೆ ಮೇಜರ್ ಮುಂದುವರಿತಾ ಇದ್ದಾನೆ. ನೋಡಿ, ಸ್ಥಿತಿ ಕೋ ಸಮಜ್ತೆ ಹುಯಿ, ಪರಿಸ್ಥಿತಿ ತೀರಾ ಗಂಭೀರ ಆಗ್ಬಿಡ್ತು. ಶತ್ರು ಸೈನಿಕರ ಕೈ ಮೇಲಾಯ್ತು, ನಮ್ಮ ಭಾರತೀಯ ಸೈನಿಕರದು ಕೆಳಗಾಯ್ತು. ಅಂದ್ರೆ ಅವರು ಆಯಕಟ್ಟಿನ ಜಾಗದಲ್ಲಿ ಕುತ್ಕೊಂಡಿದ್ದಾರೆ, ಸ್ಥಿತಿ ನಮ್ಮ ಕಡೆಯಿಂದ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಇಂತಹ ಸ್ಥಿತಿ ಕೋ ಸಮಜ್ತೆ ಹುಯಿ, ಅರ್ಥ ಮಾಡಿಕೊಳ್ಳುತ್ತಾ उनको पीछे हटने का आदेश जारी किया गया. ಈ ಮೇಜರ್ನಿಗೆ ಪೀಛೆ ಹಟ್ನೆ ಕಾ, ಹಿಂದಕ್ಕೆ ಬರುವಂತಹ ಆದೇಶವನ್ನ ಜಾರಿ ಕಿಯಾ ಗಯಾ, ಆದೇಶವನ್ನು ಮಾಡ್ತಾರೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಉನ್ನತಾಧಿಕಾರಿಗಳು, ಯಾವ್ಯಾವ ಭಾಗದಲ್ಲಿ ಏನೇನು ಮಾಡಬೇಕು, ಹೆಂಗೆ ಹೋಗ್ಬೇಕು ಅಂತ. ಆಗ ಇಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದಂತ ಅಧಿಕಾರಿಗಳು ಏನ್ ಮಾಡ್ತಾರೆ, ವೈರ್ಲೆಸ್ ಮುಖಾಂತರ ಅವ್ರಿಗೆ ಸಂದೇಶ ಕೊಡ್ತಾರೆ, ಬೇಡ ಮುಂದಕ್ಕೆ ಹೋಗ್ಬೇಡ, ಬಹಳ ಅಪಾಯ ಇದೆ, ವಾಪಸ್ ತಂದ್ಬಿಡು, ನಿಮ್ ಬೆಟಾಲಿಯನ್ ಕರ್ಕೊಂಡು ವಾಪಸ್ ಬಾ ಅಂತೇಳಿ ಆದೇಶ ಕೊಡ್ತಾರೆ. ಪರ್ ಮೇಜರ್ ಕೆ ಕದಂ ರುಕೆ ನಹಿ, ಆದರೆ ಈ ಮೇಜರ್ನ ಕದಂ ಹೆಜ್ಜೆಗಳು ರುಕೆ ನಹಿ, ನಿಲ್ಲಿಲ್ಲ. ಅಂದ್ರೆ ಅವನು ಬೆನ್ನನ್ನು ತೋರಿಸ್ಲಿಕ್ಕೆ ಶತ್ರುಗಳಿಗೆ ತಯಾರಿರ್ಲಿಲ್ಲ, ಅವನು ವಾಪಸ್ ಬರ್ಲಿಕ್ಕೆ ತಯಾರಿರ್ಲಿಲ್ಲ. ಅವನು ಯಾರು, ಮೇಜರ್. ದುಶ್ಮನ್ಗೆ ಸಾರೇ ಟ್ಯಾಂಕ್ ಮುನ್ನುಗ್ಗಿದ ಆ ಶತ್ರುಗಳ ಸಾರೆ, ಅಲ್ಲಿ ಆ ಭಾಗದಲ್ಲಿರುವಂತಹ ಎಲ್ಲ ಟ್ಯಾಂಕೋಂಕೋ, ಆ ಟ್ಯಾಂಕರ್ಗಳಿದ್ವಲ್ಲ, ಯುದ್ಧ ಟ್ಯಾಂಕರ್ಗಳಿದ್ವಲ್ಲ, ಅವನೇನ್ ಮಾಡ್ತಾನೆ, ಧ್ವಂಸ ಮಾಡಿ, ನಾಶ ಮಾಡಿ, ವಿಜಯಶ್ರೀಕು ಗಲೆ ಲಗಾಕರಿಹಿ, ವಿಜಯಶ್ರೀ ಅಂದ್ರೆ ಗೆಲುವನ್ನ ತನ್ನ ಕೊರಳಿಗೆ ಹಾಕಿಕೊಂಡೇ ಉನ್ಹೋನೆ ದಮ್ಲಿಯಾ, ಅವನು ದಮ್ಲಿಯಾ ಅಂತ ಹೇಳಿದ್ರೆ ನಿಟ್ಟುಸಿರು ಬಿಡ್ತಾನೆ, ಉಸಿರನ್ನು ಎಳ್ಕೊಳ್ತಾನೆ. ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಏನೇನಿದ್ರಲ್ಲ ಆ ಎಲ್ಲ ಟ್ಯಾಂಕರ್ಗಳನ್ನ ಧ್ವಂಸ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ ಅಲ್ಲಿ ನೋಡ್ತೀವಿ ನಾವಲ್ಲಿ. ನೋಡಿ, ಅದೊಂದು ಚಿತ್ರನ ಗಮನಿಸ್ಬೇಕು ನೀವು. ನಮ್ಮ ಸೈನಿಕರು ಟ್ಯಾಂಕರ್ ಮೇಲೆ ಒಂದು ವಿಜಯವನ್ನ ಆಚರಿಸ್ತಾ ಇರುವಂತದ್ದು. ಅಂದ್ರೆ ಆ ಭಾಗ ಯಾವ್ದು ಅಭೇದ್ಯ ಅಂತ ಹೇಳಲಾಗ್ತಿತ್ತೋ, ಯಾವುದನ್ನ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಅದನ್ನ ಈ ಮೇಜರ್ನ ನೇತೃತ್ವದಲ್ಲಿ ಬೇಯಿಸಲಾಯ್ತು. ಬೇಯಿಸಿ ಅದೇನೊಂದು ಗೆಲುವಿನ ಒಂದು ಆಚರಣೆಯನ್ನು, ಸಂಭ್ರಮಾಚರಣೆಯಲ್ಲಿ ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿ ನಮ್ಮ ಭಾರತ ಧ್ವಜವನ್ನ ನೆಡ್ತಾ ಇರೋದನ್ನು ಗಮನಿಸಬೇಕು. ಅಂದ್ರೆ ಇದು ನಮ್ದು, ಇದು ನಿಮ್ಮ ಆಟ ನಡೆಯೋದಿಲ್ಲ, ನಿಮ್ದು ಕೆಲಸ ಮುಗೀತು. ಆ ಧ್ವಜ ಅನ್ನೋಂಥದ್ದು ಕೇವಲ ಒಂದು ಬಟ್ಟೆಯ ಚೂರುಗಳಲ್ಲ, ಅದು ದೇಶದ ಪ್ರತೀಕ. ಅದು ಹಾಗೆ ನಮ್ಮ ದೇಶದ ಆ ಭಾಗವನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳಲಾಯಿತು ಮೇಜರ್ನ ಈ ಅಸೀಮವಾದಂತಹ ಶೌರ್ಯದಿಂದಾಗಿ. ತುರಂತ ಹಿ, ತಕ್ಷಣಕ್ಕೆ ಅಮೃತ್ಸರ್ಗೆ ಸೈನಿಕ್ ಅಸ್ಪತಾಲ್ ಮೇ, ಇವನು ಪೂರ್ತಿ ಮುಂದಕ್ಕೆ ಹೋದ ಈಗ ಆಗ್ಲೇ ಒಂದಲ್ಲ ಎರಡಲ್ಲ ಸುಮಾರು 25-30 ಗುಂಡುಗಳು ದೇಹವನ್ನು ಹೋಗ್ಬಿಟ್ಟಿದ್ದಾವೆ. ಆವಾಗ ಅವ್ರ ಸೈನಿಕರೆಲ್ಲ ಸತ್ತೋದ್ರು. ಕೊನೆಗೆ ನೆಕ್ಸ್ಟ್ ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸೈನಿಕರ ಗಾಯಾಳು ಸೈನಿಕರನ್ನು ಉಳಿಸ್ಕೊಳ್ಬಹುದಾಗಿತ್ತು. ತುರಂತ ಹಿ, ತಕ್ಷಣಕ್ಕೆ ಅಮೃತ್ಸರ್ಗೆ ಸೈನಿಕ್ ಅಸ್ಪತಾಲ್ ಮೇ, ಪಂಜಾಬ್ನಲ್ಲಿರುವಂಥ ಅಮೃತ್ಸರದ ಅಲ್ಲಿರುವಂಥ ಒಂದು ಸೈನಿಕ ಆಸ್ಪತ್ರೆ ಇದೆ, ಸೈನಿಕರಿಗಾಗಿ ಇರುವಂಥ ಆಸ್ಪತ್ರೆ ಇದೆ. ಅಲ್ಲಿಗೆ ಉನ್ಹೆ ಲಾಯಾ ಗಯಾ, ಅಲ್ಲಿಗೆ ಅವನನ್ನ ಹೆಲಿಕಾಪ್ಟರ್ನಲ್ಲಿ ತರಲಾಗುತ್ತೆ. ಅದನ್ನು ನಾವು ಕಥೆಯನ್ನು ನೋಡ್ತಿರ್ಬೇಕಾದ್ರೆ, ಆ ಘಟನೆಯನ್ನು ಓದ್ತಿರ್ಬೇಕಾದ್ರೆ ಅಲ್ಲಿ ಬರುತ್ತೆ ಮಾತು, ಈ ಮೇಜರ್ನಿಗಿಂತ ಹೆಚ್ಚು ನೋವಾದವರು ಅಥವಾ ಇನ್ನೂ ಬಹಳ ಜನ ಇದ್ರು, ಇವನಿಗಿಂತ ಮೇಲಿನ ಆಫೀಸರ್ ಕೂಡ ಇದ್ರು. ಅವಾಗ ಇವನು ಕರ್ಕೊಂಡ್ ಬರ್ಬೇಕಾರೆ ಆತ ಹೇಳ್ತಾನೆ, ಮೇಜರ್ ನಾನು ಬದುಕುಳಿಯೋದಿಲ್ಲ, ನನ್ನನ್ನು ಬಿಟ್ಬಿಡ್ರಿ ಇಲ್ಲೇನೆ, ಇನ್ನೂ ಸ್ವಲ್ಪ ನನಗಿಂತ ಕಡಿಮೆ ಗಾಯಗೊಂಡಿದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳುವಂತ ಮಾತು ಯಾರಿಗಾದ್ರೂ ಅಧಿಕಾರಿಗಳಿಗೆ ದುಃಖ ತರಿಸ್ತದೆ. ಆದ್ರೂ ಬಹಳ ಕಷ್ಟಪಟ್ಟು, ಅಂದ್ರೆ ಬಾಡಿ ಒಂದು ಸ್ವಲ್ಪನೂ ಶೇಕ್ ಮಾಡಂಗಿಲ್ಲ, 6 ಗುಂಡುಗಳು ದೇಹದೊಳಗೆ ಹೋಗ್ಬಿಟ್ಟಿದ್ದಾವೆ. ಅಲ್ಲಿ ಹೇಳ್ತಾರೆ ನೋಡಲಿ, ಪರ್ ತಬ್ ತಕ್, ಆದ್ರೆ ಅಲ್ಲಿ ತನಕ ಅದಾಗ್ಲೇ ಪೂರಾ ಸೀನಾ, ಇಡೀ ಎದೆ, ಇಡೀ ದೇಹ, ಶರೀರ ಗೋಲಿಯೊಂದ್ಸೆ ಚಲನೆ ಹೋ ಚುಕಾತ,
ಗುಂಡುಗಳಿಂದ ಚಲ್ನಿ. ಚಲ್ನಿ ಅಂದ್ರೆ ಜರಡಿ, ಸಾಣ್ಣೆ. ನಾವು ಜರಡಿ ಹಿಡಿತೀವಲ್ಲ ಅಂದ್ರೆ ತೂತಾಗಿತ್ತು. ಹತ್ತಾರು ಗುಂಡುಗಳು ದೇಹದ ಮೇಲೆಲ್ಲ ಹೊಕ್ಬಿಟ್ಟಿದ್ದಾವೆ. ಎಲ್ಲ ಗಾಯ 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 ಆಗಿದೆ, ಪೂರ್ತಿ ತೂತಾಗಿದ್ದಾವೆ. ರೂಂಧೇ ಗಲೇಸೆ. ಅಧಿಕಾರಿಗಳಿಗೆ ಗೊತ್ತಾಯ್ತು, ಬಹುಶಃ ಉಳಿಯೋದಿಲ್ಲ ಇವನು ಅಂತ. ಹಾಸ್ಪಿಟ್ಲಲ್ಲಿ ತಂದು ಸೇರಿಸಿದ್ರು. ಡಾಕ್ಟರ್ಗಳಿಗೂ ಮನವರಿಕೆ ಆಯಿತು, ಯಾವುದೇ ಕಾರಣಕ್ಕೂ ಇವನನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಾಯಗೊಂಡಿದ್ದಾನೆ, ಜರ್ಜಚ್ಚನಾಗಿದ್ದಾನೆ. ಹಾಗಾಗಿ ಅಧಿಕಾರಿಗಳು ಕೂಡ ರೂಂಧೇ ಗಲೇಸೆ, ಗದ್ಗದಿತ ಧ್ವನಿಯಲ್ಲಿ, ನೋವಿನಿಂದ ಕೂಡಿದ ಗದ್ಗದಿತ ಧ್ವನಿಯಲ್ಲಿ ಅಧಿಕಾರಿಯವನೇ ಪೂಚಾ. ಅಧಿಕಾರಿಗಳು ಕೇಳ್ತಾರೆ ಇವನನ್ನ, ಏನಪ್ಪಾ ಅಂದ್ರೆ, ಆಪ್ಕಿ ಕೊಯಿ ಅಂತಿಮ ಇಚ್ಛಾ ಹೇ, ನಿನಗೇನಾದರೂ ಅಂತಿಮ ಆಸೆ ಇದೆಯಾ? ಸಾಮಾನ್ಯವಾಗಿ ಕೇಳ್ತಾರಂಗ, ನೇಣಿಗೆ ಏರಿಸ್ಬೇಕಾದ್ರೂ ಕೂಡ ಅವನ ಆಸೆಯನ್ನ ಕೇಳ್ತಾರಂತೆ. ಹಾಗೆ ಇವನು ಗೊತ್ತಾಯ್ತು ಅಧಿಕಾರಿಗಳಿಗೂ ಡಾಕ್ಟರ್ಗೆಲ್ಲರಿಗೂ ಕೂಡ, ಏನಾದರೂ ಅಂಥದ್ದೊಂದು ಆಸೆ ನಿನಗೇನಾದರೂ ಇದೆಯಾ ಅಂತ ಕೇಳ್ತಾರೆ. ಆವಾಗ ಅವನು ನೋಡಿ, ಚಿತ್ರ ನೋಡಿ, ಇಲ್ಲಿ ಇಡೀ ದೇಹ ಇದಾಗ್ಬಿಟ್ಟಿದೆ, ಬ್ಯಾಂಡೇಜ್ ಕಟ್ಟಿದ್ದಾರೆ, ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾನೆ. ಅಧಿಕಾರಿಗಳಿಗೂ ಅರ್ಥ ಆಯ್ತು ಉಳಿಯೋದಿಲ್ಲ ಅಂತ. ಆಗ ಕೇಳ್ತಾರೆ, ಏನಾದರೂ ಇಚ್ಛೆ ಇದೆಯಾ ಅಂತ. ಆಗ ಈ ಮೇಜರ್ ಹೇಳುವಂಥ ಮಾತನ್ನು ನೀವು ಗಮನ ಇಟ್ಟು ಕೇಳಬೇಕು. ಗೋಲಿಯ ಸೀನೆ ಮೇ ಕಸಕ್ ರೈತಿ. ಗುಂಡುಗಳು ಎದೆಯಲ್ಲಿ ಕಸಕ್ನ ಅಂತ ಹೇಳಿದ್ರೆ ಚುಚ್ತಾ ಇದ್ದು, ಒಂದು ಚೂರು ಆಚೆ ಈಚೆ ಅಲುಗಾಡಿದ್ರು ಅಥವಾ ಉಸಿರು ನೆಳ್ಕೊಂಡ್ರು ಕೂಡ ಚುಚ್ತಾ ಇದ್ದು. ಅಸಾಧ್ಯವಾದ ಒಂದಲ್ಲ ಎರಡಲ್ಲ ಗುಂಡು, ಹತ್ತಾರು ಗುಂಡುಗಳು ಜೀವಂತ ಇನ್ನೂ ಒಳಗಿದ್ದಾವೆ. ಅವು ಒಂಚೂರು ಆಚೆ ಈಚೆ ಆದ್ರೂ ಕೂಡ, ಶೇಕ್ ಮಾಡಿದ್ರು ಕೂಡ, ಅಂದ್ರೆ ಉಸಿರ ನಾವು ಏನಾದ್ರು ಹೇಳ್ಬೇಕಾದ್ರೂ ಕೂಡ ಉಸಿರು ತಗೋಬೇಕಾಗುತ್ತೆ. ಆ ಇಡೀ ದೇಹ ಚೈತನ್ಯಕ್ಕೊಳಗಾಗ್ಬೇಕತ್ತಲ್ಲ, ಕಸಕ್ ರೈತಿ ಚುಚ್ತಾ ಇದ್ದು. ಪರ್ ಆದ್ರೆ ಮೇಜರ್ನೆ ಚಹರೆ ಪರ್ ಮುಸ್ಕಾನ್ ಲೇತೆ ಹುಯೆ. ಮೇಜರ್ ಮುಖದ ಮೇಲೆ ನಗುವನ್ನ ತರ್ತಾ. ಎಂಥ ಘಟನೆ ನೆನಪು ಮಾಡ್ಕೊಳ್ಳಿ ನೀವು. ಹತ್ತಾರು ಗುಂಡುಗಳು ಹೊಕ್ಕಿವೆ, ಉಳಿಯಲ್ಲ ಅಂತ ಅವನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆಗ ನಿನಗೇನಾದ್ರೂ ಅಂತಿಮ ಆಸೆ ಇದೆಯೇನಪ್ಪ ಅಂದ್ರೆ, ಅವನು ನೋವಿನಿಂದ ಮುಖವನ್ನ ಕಿವುಚ್ಕೊಳ್ಳಿಲ್ಲ, ಬದಲಿಯಾಗಿ ಇಡೀ ನೋವನ್ನು ಸಹಿಸ್ಕೊಂಡು ನಗ್ತಾ, ನಗ್ತಾ ಅಂದ್ರೆ ಆ ನಗುವಂತ ಪ್ರಯತ್ನ ಮಾಡ್ತಾ, ಆ ಮುಸ್ಕಾನ್ ನಸು ನಗುವಂತ ಪ್ರಯತ್ನ ಮಾಡ್ತಾ ಹೇಳ್ತಾನೆ, ಕಹಾ ಹೇಳ್ದ, ಹಾ ಹಾಯ್, ಹೌದು ಇದೆ, ಏನು ಕೊನೆಯ ಮಾತು ಇದೆ ನಂದು. ಏನು ನೀವೆಲ್ಲ ತಿಳ್ಕೊಂಡಿರ್ಬೋದು, ಏನು ಹೇಳ್ಬೋದು ಇವನು ಅಂತ. ನೀವು ನಿರೀಕ್ಷಿಸಿದಕ್ಕಿಂತ ಭಿನ್ನವಾಗಿ ಮೇಜರ್ ಹೇಳ್ತಾನೆ, ಮೇರಿ ಮಾ ತಕ್ ಸಂದೇಶ್ ಪਹੁಂಚಾದೇನ. ನನ್ನ ತಾಯಿಯ ತನಕ ಈ ಸಂದೇಶವನ್ನು ತಲುಪಿಸಿ ನೀವು. ಸಂದೇಶ್ ಪਹੁಂಚಾದೇನ, ನನ್ನ ತಾಯಿಗೆ ಒಂದು ಮೆಸೇಜ್ ಹೇಳ್ಬೇಕು ನೀವು ನನ್ನ ಸತ್ ಮೇಲೆ. ಏನಂತ ಹೇಳ್ಬೇಕು? ತುಮ್ಹಾರೆ ಬೇಟೆನೆ ಗೋಲಿಯ ಸೀನೆ ಪರ್ ಹಿ ಕಾಯಿ ಹೈ, ಪೀಠ್ ಪರ್ ನಹಿ. ನಿಮ್ಮ ಮಗ ಇದನ್ನಲ್ಲ, ಅವನು ಗೋಲಿಯ ಗುಂಡುಗಳನ್ನ ಎದೆಗೆ ತಿಂದಿದ್ದಾನೆ ಹೊರತು ಬೆನ್ನಿಗಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ ಅವನು. ನೋಡಿ ಎಂತ ಅದ್ಭುತವಾದಂಥ ತ್ಯಾಗ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಲಿಲ್ಲ, ಅಥವಾ ನನ್ನ ಮಕ್ಕಳು ಹೆಂಡ್ತಿನೋ ಇನ್ನೇರಿಗೋ ಏನಾದ್ರು ನೌಕರಿ ಕೊಡ್ರಿ ಅಥವಾ ಅವ್ರ ಜೀವನ ನೋಡ್ರಿ ಅಂತ ಹೇಳಿಲ್ಲ. ಏನು ಹೇಳಿಲ್ಲ ಅವನು. ಏನು ಹೇಳಿದ ಅವನು? ತನ್ನ ತಾಯಿ ಕೊಟ್ಟಂತ ಮಾತಿತ್ತಲ್ಲ, ಅಥವಾ ತಾಯಿ ನೆನಪಿಸಿದ್ಲಲ್ಲ, ಯುದ್ಧಕ್ಕೆ ಬರ್ಬೇಕಾದ್ರೆ ಏನ್ ಹೇಳಿದ್ಲಕ್ಕೆ? ಭಾರತೀಯ ಪರಂಪರಾ ಜೋ ಹೈ ವಹ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ನಾ ಕಿ ಪೀಠ್ ಪರ್ ಅಂತ ಹೇಳಿದ್ಲಲ್ಲ, ಯಾದ್ ರಕ್ಕೋ ಬೇಟಾ ಅಂತ ಹೇಳಿದ್ಲಲ್ಲ, ಆ ಮಾತು ಇವನು ವಾಪಸ್ ಹೇಳ್ತಾ ಇದ್ದಾನೆ. ನನ್ನ ತಾಯಿಗೆ ಹೇಳ್ರಿ ನೀವು. ಏನಂತ ಹೇಳ್ಬೇಕು? ನಿಮ್ಮ ಮಗ ಅವನು ಬೆನ್ನಿ ಗುಂಡು ತಿಂದಿಲ್ಲ, ನೀವು ಬಯಸ್ತಾಗಿ, ನೀವು ಆಶಿಸ್ತಾಗಿ ಏನ್ ಮಾಡಿದಾನ ಅವನು ಎದೆಗೆ ಗುಂಡು ತಿಂದಿದ್ದಾನೆ ಅಂತ ಹೇಳಿದಾಳೆ. ನೋಡಿ, ಅದೊಂದು ತಾಯಿಯ ಚಿತ್ರ ಅದು. ಆ ತಾಯಿ ಹೇಳಿದ ಮಾತನ್ನ ಉಳಿಸ್ಕೊಂಡಿದ್ದಾನೆ, ತಾಯಿ ಕೊಟ್ಟಂತ ಮಾತನ್ನ ಅಥವಾ ಆಕೆಯ ಆಶೀರ್ವಾದ ಏನಿತ್ತು ಅದ್ರ ಪ್ರಕಾರ ಇವನು ನಡ್ಕೊಂಡಿದ್ದಾನೆ. ಹಾಗೆ ಅವನು ಹೇಳ್ತಾನೆ ಏನಂತ? ಗುಂಡನ್ನ ಎದೆ ತಿಂದಿದ್ದಾನೆ ಹೊರತು ನಿನ್ ಮಗ ಬೆನ್ನಿಗಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ. ಜಾನ್ತೆ ಹೈ ಏ ಬಹಾದೂರ್ ಕೌನ್ ಥೆ. ಗೊತ್ತಾ ನಿಮಗೆ? ಜಾನ್ತೆ ಹೈ, ಗೊತ್ತಿದೆಯಾ? ತಿಳಿದಿದೆಯಾ? ಯಹ ಬಹಾದೂರ್, ಶೂರ, ವೀರ, ಧೀರ ಯಾರು? ಕೌನ್ ಥೆ, ಯಾರಾಗಿದ್ರೆ ಗೊತ್ತಾ? ಈ ಭಾರತೀಯ ಸೇನಾಕ್ಕೆ, ಇವರು ಭಾರತೀಯ ಸೈನ್ಯದ ಆಫೀಸರ್ ಮೇಜರ್ ಆಶಾರಾಮ್ ತ್ಯಾಗಿತೆ. ಆಶಾರಾಮ್ ತ್ಯಾಗಿ ಆಗಿದ್ರು. ಇದುವರೆಗೂ ನೀವು ಕೇಳಿದಂತಹ ಈ ಘಟನೆ ಇದೆಯಲ್ಲ, ಇದು ಕಥೆ ಅಲ್ಲ, ನಿಜವಾದ ನಡೆದಂತ ಘಟನೆ ಇದು. ಈ ಆಫೀಸರ್ ಘಟನೆ ಇದು, ಆಶಾರಾಮ್ ತ್ಯಾಗಿಯ ಘಟನೆ ಇದು. ಜಿನ್ಹೋನೆ ಮಾँ के वचनों का पालन करते हुए, ಯಾರು ತಾಯಿಯ ವಚನ ಅಂದ್ರೆ ಮಾತುಗಳನ್ನ ಪಾಲನೆ ಮಾಡ್ತಾ ಅಪ್ನಿ ಮಾತೃಭೂಮಿ ಕಿ ರಕ್ಷಾ ಕೆ ಲಿಯೆ, ತನ್ನ ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣೋಂ ಕಿ ಬಾಜಿ ಲಗಾದಿ, ಪ್ರಾಣವನ್ನೇ ಬಾಜಿ ಲಗಾನ ಅಂದ್ರೆ ಪಣಕ್ಕಿಡು, ಜೂಜು, ಅಲ್ಲಿ ಗೆಲ್ಬೋದು ಸೋಲ್ಬೋದು ಏನ್ ಬೇಕಾದ್ರೂ ಆಗ್ಬೋದು,
ಅಂದ್ರೆ ಸಾಯ್ಬೋದು, ಅಂಗವಿಕಲರಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಅಪಹರಣಕ್ಕೀಡಾಗ್ಬೋದು. ನೀವು ಇತ್ತೀಚೆಗೆ ತಾನೇ ನೋಡಿದ್ರಿ, ನೀವು ಅನೇಕ ಘಟನೆಗಳನ್ನ ಗಮನಿಸಿದ್ರಿ. ನಮ್ಮ ಸೈನಿಕರನ್ನ ಅಪಹರಿಸ್ಕೊಂಡು ಅಥವಾ ನಮ್ಮ ಸೈನಿಕರು ಸಿಕ್ಕಾಗ ಎಂತೆಂತಹ ಕ್ರೂರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ. ಅನೇಕ ಸಾರಿ ನೀವು ಪತ್ರಿಕೆಗಳಲ್ಲಿ, ದೂರದರ್ಶನಗಳಲ್ಲಿ ಗಮನಿಸಿದ್ರೆ ನೀವು, ನಂಬಲಿಕ್ಕೆ ಕೇಳಲಿಕ್ಕೆ ಅಸಾಧ್ಯವಾದಂಥ ಹಿಂಸೆ ಕೊಡ್ತಾರೆ ಅವರಿಗೆ. ಕಣ್ಣು ಕೀಳೋದು, ಕೈ ಕೀಳೋದು, ಅಂದ್ರೆ ಒಂದೊಂದು ಇಂಚಾಗಿ ಕೊಲ್ತಾರೆ. ಒಂದೇ ಸರಿ ಕೊಂದ್ರೆ ಅದೊಂಥರ ಸಮಾಧಾನ ಪಟ್ಕೋಬೋದೇನೋ, ಇಂಚಾಗಿ ಕೊಲ್ತಾರೆ. ನಮ್ಮ ದೇಶದ ರಹಸ್ಯವನ್ನ ಬಾಯಿ ಬಿಡಿಸ್ಬೇಕು. ನಿಮ್ಮ ದೇಶದಾಗ ಎಲ್ಲೆಲ್ಲಿ ಏನೇನು ಇಟ್ಟಿದ್ರಿ, ಎಷ್ಟು ಜನ ಸೈನಿಕರಿದ್ದಾರೆ, ಏನೆಲ್ಲ ಇದಾವೆ, ಇಂಥ ಮುಂತಾದ ಮಾಹಿತಿಗಳನ್ನ ಕೇಳಲಿಕ್ಕೆ ಬಹಳ ಹಿಂಸೆಯನ್ನು ಕೊಡ್ತಾರೆ. ಅವೆಲ್ಲವನ್ನು ತಾಳ್ಕೊಳ್ಳುವಂಥ ಶಕ್ತಿ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಆದರೆ ಅದು ನಮ್ಮ ಭಾರತೀಯರಿಗೆ ಸಾಧ್ಯ ಆಗಿದೆ. ಬಹುಶಃ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಕಾರ್ಗಿಲ್ ಯುದ್ಧ ಅಂತಹ ಉನ್ನತ ಎತ್ತರವಾದ ಜಾಗ ಇದೆಯಲ್ಲ, ಇಡೀ ಜಗತ್ತಿನಲ್ಲಿ ಅತ್ಯಂತ ಕಠಿಣತಮ ಯುದ್ಧ ಭೂಮಿ ಅಂತ ಪರಿಗಣಿಸಿದೆ. -°C ಅಲ್ಲಿ ನಾವು ಆ ಘಟನೆಗಳು ನಡೆದಾಗ ಕೇಳಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಆ ಮೊಟ್ಟೆ ಮೇಲೆ ನೀವೇನು ಹತ್ತಿಗೆ ಕಚ ತುಳಿದ್ರು ಅದೇನು ಅಲ್ಲಾಡ್ತಿರ್ಲಿಲ್ಲ. ಅಂದ್ರೆ ಆ ಚಳಿಗೆ ಅಷ್ಟೊಂದು ಗಟ್ಟಿ ಆಗಿರ್ತಿತ್ತು, ಕಲ್ಲಾದಂಗೆ ಆಗ್ತಿತ್ತು. ಒಂದು ಲೋಟ ಬಿಸಿ ಮಾಡಬೇಕಾದ್ರೂ ಕೂಡ ಬಹಳ ಕಷ್ಟಪಡ್ಬೇಕಾಗ್ತಿತ್ತು. ಅಂತಹ ಕನಿಷ್ಠತಮ ಉಷ್ಣಾಂಶದಲ್ಲಿ, ತಾಪಮಾನದಲ್ಲಿ ನಮ್ಮ ಸೈನಿಕರು ಇರೋದು. 4-5 ಗಂಟೆಗಳು ಮಾತ್ರ ಇರ್ಲಿಕ್ಕೆ ಸಾಧ್ಯ ಆಗುತ್ತಂತ ಅಲ್ಲಿ. ಅದಕ್ಕಿಂತ ಹೆಚ್ಚಾಗಿದ್ರೆ ಉಸಿರಾಟ ತೊಂದರೆ ಆಗ್ತದೆ. ಅಂತ ಕಠಿಣತಮ ಜಾಗದಲ್ಲಿ ಯುದ್ಧ ಮಾಡಿ ಯುದ್ಧವನ್ನು ಗೆದ್ದಿರುವಂಥದ್ದು ಇದೆಯಲ್ಲ, ಅದು ಇಡೀ ಜಗತ್ತಿನಲ್ಲೇ ಅತ್ಯಂತ ಮಾದರಿಯಾದ ನಿದರ್ಶನ. ಬಹುಶಃ ಇಷ್ಟು ಕ್ಷಮತೆ, ಇಷ್ಟು ಸಾಮರ್ಥ್ಯ ಬೇರೆ ದೇಶದ ಸೈನಿಕರಿಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇದೊಂದು ಪರಂಪರೆ, ನಮ್ಮ ದೇಶದೊಂದು ಪರಂಪರೆ. ಆ ಪರಂಪರೆ ರಕ್ತದ ಕಣಕಣದಲ್ಲೂ ಇದೆ. ಆ ಆತ್ಮಸ್ಥೈರ್ಯ, ಆ ಸ್ವಾಭಿಮಾನ, ಆ ದೇಶ ಪ್ರೇಮ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಕೇವಲ ಗುಂಡು, ಬಂದೂಕು, ಅಸ್ತ್ರಗಳಿದ್ರೆ ಸಾಕಾಗೋದಿಲ್ಲ. ಅವು ನಮಗೆ ಪೂರಕವಾಗಿದ್ದಾವೆ ಹೊರತು ಅವುಗಳಿಂದನೇ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಒಳಗೆ ಅಂತ ಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಇದು ನಮ್ಮ ಮೇಜರ್ ಆತ್ಮಾರಾಮ್ ತ್ಯಾಗಿ ಹತ್ರ ಇದ್ದಂಥದ್ದು. ಅವನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆ ಯುದ್ಧಗಳ, ಆ ಟ್ಯಾಂಕರ್ಗಳನ್ನು ಧ್ವಂಸ ಮಾಡದೇ ಇದ್ರೆ ನಮ್ಮ ದೇಶದ ಇತಿಹಾಸನೇ ಬೇರೆ ಆಗ್ತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಆವಾಗ ಆ ಘಟನೆಯಿಂದಾಗಿ ಅವರು ಕೈ ಕುಗ್ಗಿ ಶತ್ರು ಸೈನಿಕರದು ಅವ್ರು ತಣ್ಣಗಾದ್ರು ಅಥವಾ ಸೋಲಿಕ್ಕೆ ಕಾರಣ ಆಯಿತು. ಅವ್ರಿಗಿದ್ದಿದ್ರೆ ಆವಾಗ ಈಗಿನ ಪರಿಸ್ಥಿತಿ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಮುಂದೆ ನೋಡಿ, दीपक बुझ गया पर उसकी अमर ज्योति युगों तक देशभक्तों को राह दिखाई रहेगी. ದೀಪ ಆರಿ ಹೋಯ್ತು, ಬುಜ್ ಜಾನ ನಂದಿ ಹೋಯ್ತು, ಆದರೆ ಉಸ್ಕಿ ಅಮರ ಜ್ಯೋತಿ, ಅವನು ಬಿಟ್ಟು ಹೋದಂತ ಬೆಳಕಿದೆಯಲ್ಲ, ಅಮರ ಜ್ಯೋತಿ ಯುಗೋಂತಕ್, ಯುಗಗಳವರೆಗೆ, ಒಂದು ಶತಶತಮಾನಗಳವರೆಗೆ, 100 ವರ್ಷಗಳ ತನಕ ದೇಶಭಕ್ತೋಂಕೋ ರಾಹ ದಿಖಾತಿ ರಹೇಗಿ, ದೇಶಭಕ್ತರಾಗುವಂಥವರಿಗೆ ದಾರಿಯನ್ನು ತೋರಿಸ್ತಾ ಇದೆ. ಮಕ್ಕಳೇ, ಹೇಗಿರಬೇಕು ನಾವು ಅಂದ್ರೆ ಆಶಾರಾಮ್ ತ್ಯಾಗಿ ಹೆಂಗಿರ್ಬೇಕು, ಅದಕ್ಕೊಂದು ಮಾಡೆಲ್ ಆಗಿ ನೋಡಿ ಹಿಂಗಿರ್ಬೇಕು ನೀವೆಲ್ಲ ಅಂತ ನಮ್ಗೆ ಹೇಳಿದಾನೆ. ಅಲ್ಲಿ ಮೇಲೆ ಚಿತ್ರದಲ್ಲಿ ಗಮನಿಸ್ತೀರಿ ನೀವು, ಇದೊಂದು ಅಮರ್ ಜವಾನ್ ಅನ್ನುವಂಥ ಒಂದು ದಿಲ್ಲಿಯಲ್ಲಿರುವಂಥ ಒಂದು ಸ್ಥಳ. ಇದು ನಮ್ಮ ಈ ತರಹದ ಆಶಾರಾಮ್ ತ್ಯಾಗಿ ತರಹ ಯುದ್ಧದಲ್ಲಿ ದೇಶಕ್ಕಾಗಿ ಅಥವಾ ಯುದ್ಧದ ಹೊರತಾಗಿ ಕೂಡ ತ್ಯಾಗ ಮಾಡಿದಂಥವರಿಗೆ ಪ್ರತಿ ವರ್ಷ ಸ್ಮರಣೆ ಮಾಡ್ಕೊಳ್ಳಲಾಗುತ್ತೆ. ಹಾಗಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅದೆಲ್ಲಿದೆಯಪ್ಪ ಅಂದ್ರೆ, ನೈ ದಿಲ್ಲಿ ಮೇ ರಾಜ್ಪಥ್ ಇಂಡಿಯಾ ಗೇಟ್ ಕೆ ನೀಚೆ ಬನಾಯ ಗಯಾ ಹೈ. ನೈ ದಿಲ್ಲಿಲಿ ರಾಜ್ಪಥ್ ಅಂತ ಒಂದು ದಾರಿ ಇದೆ, ರಾಜದಾರಿ ಇದೆ. ಅಲ್ಲಿ ಇಂಡಿಯಾ ಗೇಟ್ ಇದೆಯಲ್ಲ, ಅದ್ರ ಕೆಳಗಡೆ ಇದನ್ನು ಮಾಡಲಾಗಿದೆ. ಇಸ್ ಸ್ಮಾರಕ್ ಪರ್ ಸಂಗಮರ್ಮರ್ ಕಾ ಚಬೂತರಾ ಬನಾ ಗಯಾ ಹೈ. ಅಂದ್ರೆ ಆ ಒಂದು ಸಂಗಮರ್ಮರ್ ಅಂದ್ರೆ ಅಮೃತ ಶಿಲೆನಲ್ಲಿ ಆ ಒಂದು ಕಟ್ಟೆಯನ್ನು ಕಟ್ಟಲಾಗಿದೆ. ಜಿಸ್ ಪರ್ ಸ್ವರ್ಣ ಅಕ್ಷರೋಮೆ, ಅದರಲ್ಲಿ ಬಂಗಾರದ ಬಣ್ಣದ ಅಕ್ಷರಗಳಲ್ಲಿ ಅಮರ್ ಜವಾನ್ ಲಿಖಾ ಹುವಾ ಹೈ. ಅಲ್ಲಿ ನೀವು ಗಮನಿಸ್ತೀರಿ ಆ ಚಿತ್ರದಲ್ಲಿ, ಅಮರ್ ಜವಾನ್ ಅಂದ್ರೆ ಸೈನಿಕ ಅಂತ, ಸೈನಿಕರಿಗೆ ಜಯವಾಗಲಿ, ಅಮರರಾಗಿರ್ಲಿ ಅಂತ ಒಂದು ಶಬ್ದವನ್ನು ಬರೆಯಲಾಗಿದೆ. ಅವ್ರ ಸ್ಮಾರಕಕ್ಕೆ ಶೀರ್ಷ್ ಪರ್, ಮತ್ತು ಆ ಸ್ಮಾರಕದ ಶೀರ್ಷ್ ಅಂದ್ರೆ ಮೇಲೆ L1A1 ಆಟೋಮೆಟಿಕ್ ರೈಫಲ್ ಬಿ ಲಗಿ ಹುಯಿ ಹೈ. ಅಲ್ಲೊಂದು ನೀವು ಬಂದೂಕನ್ನ ಕಾಣಬಹುದು ನೀವು, ಅದು L1N1 ಅಂತ ಒಂದು ಬಂದೂಕು ಅಲ್ಲಿ ಅದನ್ನ ಇಡ್ಲಾಗಿದೆ. ಜಿಸ್ಕೆ ಬ್ಯಾರೆಲ್ ಪರ್, ಆ ಬ್ಯಾರೆಲ್ ಮೇಲೆ ಕಿಸಿ ಅಂಜಾನ್, ಬ್ಯಾರೆಲ್ ಅಂದ್ರೆ ಆ ನಳಿಕೆ ಇದೆಯಲ್ಲ, ಮುಂದಿನ ಗುಂಡು ಹೊರ ಹೋಗುವಂತ ನಳಿಕೆ ಇದೆಯಲ್ಲ, ಆ ನಳಿಕೆ ಮೇಲೆ ಕಿಸಿ ಅಂಜಾನ್ ಫೌಜಿಕ, ಯಾವುದೋ ಗೊತ್ತಿಲ್ಲದ, ಯಾವುದೋ ಹೆಸರು ಪರಿಚಯ ಇಲ್ಲದಂತಹ ಫೌಜಿನ್ ಸೈನಿಕನ ಹೆಲ್ಮೆಟ್ ಲಟ್ಕಾ ಹುವಾ ಹೈ. ಹೆಲ್ಮೆಟ್ ಅನ್ನೋದ್ರ ಮೇಲೆ ದಬಾಕ್ಲಾಗಿದೆ, ನೇತಾಕ್ಲಾಗಿದೆ. ಅಲ್ಲಿ ನೀವು ಗಮನಿಸ್ತೀರಾ ಚಿತ್ರದಲ್ಲಿ ಅದನ್ನ. ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ರೈಫಲ್ ಕ ಅರ್ಥ ಹೈ, ಆ ಬಂದೂಕಿನ ಅರ್ಥ ಅಂದ್ರೆ ತನ್ ಮನ್ ಅವ್ರ ಕ್ಷಮತಾ ಅವ್ರ ಉಸ್ ರೈಫಲ್ ಪರ್ ರಕ್ಕೆ ಹುಯೆ. ಹೆಲ್ಮೆಟ್ ಕ ಅರ್ಥ ಅಂದ್ರೆ ರೈಫಲ್ನ ಅರ್ಥ
ಸೈನಿಕನ ದೇಹ, ತನ್ನ ದೇಹ ಅಂದ್ರೆ ಬರೀ ದೈಹಿಕ ಅಲ್ಲ, ಮನಸ್ಸು ದೈಹ ಎರಡೂ ಸೇರ್ಕೊಂಡಿದೆ. ಮತ್ತು ಆ ಹೆಲ್ಮೆಟಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಜೀವನ್ ಪ್ರಾಣ, ಜೀವನ ಪ್ರಾಣ, ಅರ್ಥಾತ್ ಸಮಾಜ और राष्ट्र पर ಭಾರತೀಯ ಸೇನಾ ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ನಮ್ಮ ಭಾರತೀಯ ಸೇನಾ ಅಪ್ನ ತನ್ ಮನ್ और ಜೀವನ್ ಬಿನಾ ಸ್ವಾರ್ಥಕ್ಕೆ ಅರ್ಪಣೆ ಕರ್ತಿ ಹೈ, ಯಾವುದೇ ಸ್ವಾರ್ಥದ ಇಲ್ಲದೆ ಅರ್ಪಣೆ ಮಾಡುತ್ತಲ್ಲ, ಅದಕ್ಕಾಗಿ ಆ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇಂದಿರಾ ಗಾಂಧಿ ಅವರು ಇದ್ದಾಗ ಅದನ್ನು ನಿರ್ಮಾಣ ಮಾಡಲಾಯಿತು. 1971 ಪೂರೆ ನಿರ್ಮಾಣ ಮಾಡಿದ್ರು. ಅದನ್ನು ಪೂರ್ಣ ವರ್ಷ ಪೂರ್ತಿ 24 ಗಂಟೆ ಅಗ್ನಿ ಪ್ರಜ್ವಲಿತ ರಹತೆ, ನೋಡಲ್ಲೊಂದು ದೀಪ ಉರಿತಾ ಇದೆ. ದಿನದ 24 ಗಂಟೆ 364 ದಿನಗಳ ಕಾಲವೂ ಕೂಡ ಆ ದೀಪ ಉರಿತದೆ. ಪ್ರತಿ ವರ್ಷನೂ ಕೂಡ 26 ಜನವರಿಗೆ ದಿನ ಏನ್ ಗಣತಂತ್ರೋತ್ಸವ ಆಚರಿಸ್ತೀವಲ್ಲ, ಆ ದಿನ ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷರು ಅಲ್ಲಿಗೆ ಗೌರವ ಕೊಟ್ಟೆ ಮುಂದೆ ಹೋಗ್ತಾರೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಮಕ್ಕಳೇ, ಇಷ್ಟು ಈ ಪಾಠದ ವಿವರಣೆ. ನಾವು ಇದನ್ನು ನೋಡಿದ್ದೀವಿ. ಮುಂದಿನ ಪೀರಿಯಡ್ನಲ್ಲಿ ಇದರ ಅಭ್ಯಾಸ ಭಾಗವನ್ನು ನೋಡೋಣ. ಅಲ್ಲಿವರೆಗೆ ನಮಸ್ತೆ.